ಕರ್ಮ ಚಿಕಿತ್ಸಾ ಕೇಂದ್ರ ಗೋಕರ್ಣ. ಈ ಅಧಿವೇಶನದ ಚೇರ್ಮನ್ ಆಗಿ ಡಾಕ್ಟರ್ ಅಂಜನಾ ಸಿದ್ದಾಪುರ್, ಅಗದ ತಂತ್ರ ವಿಭಾಗ, ಸಂಜೀವಿನಿ ಆಯುರ್ವೇದ ಕಾಲೇಜ್ ಇವರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಇವರಿಗೆ ಡಾಕ್ಟರ್ ಶೋಭಾ ಪಾಟೀಲ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೋರುತ್ತೇನೆ. ಹಾಗೆ ಕೋ ಚೇರ್ಮನ್ ಆಗಿ ಡಾಕ್ಟರ್ ಸೌಭಾಗ್ಯಲಕ್ಷ್ಮಿ, ಅಗದತಂತ್ರ ವಿಭಾಗ, ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಇವರು ವೇದಿಕೆ ಮೇಲೆ ಆಹ್ವಾನಿಸಬೇಕೆಂದು ಕೇಳುತ್ತೇನೆ. ಇವರಿಗೆ ಡಾಕ್ಟರ್ ಅನೂಯ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಇವರ ವಿಷಯ ಔಷಧೀಯ ಸಸ್ಯಗಳ ಗುಣಪಡಿಸುವ ಮತ್ತು ತಡೆಗಟ್ಟುವ ಗುಣಲಕ್ಷಣಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಜೀವನದ ಪ್ರತಿ ಹಂತದಲ್ಲಿ ನನ್ನ ಕಲಿಕೆಗೆ ಪ್ರತ್ಯಕ್ಷವಾಗಿ ಹಾಗೂ ಅಪ್ರತ್ಯಕ್ಷವಾಗಿ ಕಾರಣೀಕರ್ತರಾದ ಪ್ರತಿಯೊಬ್ಬರನ್ನು ನೆನೆಯುತ್ತಾ, ನನ್ನ ಕುಟುಂಬದ ಹಿರಿಯರಾದ ಬ್ರಹ್ಮಶ್ರೀ ದೈವರಾತರ ಆಶೀರ್ವಾದವನ್ನು ಪಡೆಯುತ್ತಾ, ನಾನಿವತ್ತು ಇಲ್ಲಿ ನಿಮ್ಮೆದುರು ಬಂದು ನಿಲ್ಲಲಿಕ್ಕೆ ಕಾರಣಕರ್ತರಾದಂತಹ ಕಪ್ಪತಗುಡ್ಡದ ಅವರ ಚರಣಾರವಿಂದಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ ಇವತ್ತಿನ ಒಂದು ವಿಷಯವನ್ನು ಮಂಡಿಸಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತು ನನಗೆ ನೀಡಿದಂತಹ ವಿಷಯ ಯಾವುದು? ಔಷಧೀಯ ಸಸ್ಯಗಳಲ್ಲಿ ನಮ್ಮ ಬರುವಂತಹ ರೋಗಗಳನ್ನು ತಡೆಗಟ್ಟುವ ಹಾಗೂ ಬಂದಂತಹ ರೋಗಗಳನ್ನು ಗುಣಪಡಿಸುವಲ್ಲಿ ಯಾವ ರೀತಿಯಲ್ಲಿ ಅವುಗಳು ನಮಗೆ ಸಹಾಯಕ ಆಗ್ತದೆ ಅಂತ. ಸೊ ಇಲ್ಲಿ ನೆರೆದಿರುವಂಥವರು ಈಗಾಗಲೇ ಹಲವಾರು ಜನ ಆಯುರ್ವೇದ ವಿದ್ಯಾರ್ಥಿಗಳಿದ್ದೀರಾ, ಹಲವಾರು ಜನ ಆಯುರ್ವೇದ ಹಿರಿಯ ವೈದ್ಯರು, ಕಿರಿಯ ವೈದ್ಯರು, ಶಿಕ್ಷಕರು ಇದ್ದೀರಾ. ಅದರೊಟ್ಟಿಗೆ ಹಲವಾರು ರೈತರಿದ್ದೀರಾ, ಔಷಧೀಯ ಸಸ್ಯಗಳನ್ನು ಬೆಳೆಯೋರಿದ್ದೀರಾ. ಹಾಗೆ ಔಷಧಿಗಳನ್ನು ಉಪಯೋಗಿಸಿ ಔಷಧಿಯನ್ನು ತಯಾರು ಮಾಡುವಂತಹ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸಿಂದ ಬಂದಂತಹ ಬೇರೆ ಬೇರೆ ಸಂಸ್ಥೆಗಳಿಂದ ಬಂದಂತಹ ಹಿರಿಯರಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಸೊ ಇಲ್ಲಿಯ ವೀಕ್ಷಕರಿಗೆ ಅನುಕೂಲ ಆಗುವಂಥ ವಿಷಯ ಹೇಳಬೇಕಂತ ಅಂದರೆ, ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಔಷಧಿ ಅಂದರೆ ಏನು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಸಸ್ಯ ಸಂಜೀವಿನಿಯ ವಿಜುವಲ್ಸ್. ಇಲ್ಲಿ ಔಷಧಿಯ ಬಳಕೆ ಯಾವ ರೀತಿಯಲ್ಲಿ ಆಗತ್ತೆ. ನಮ್ಮಲ್ಲಿ ಮಾಮೂಲಿಯಾಗಿ ಔಷಧಿ ಅಂದ ತಕ್ಷಣ ನಮಗೆ ನೆನಪಾಗೋದೇನು? ಒಂದು 4 ಹೆಸರು ಹೇಳಿ ಅಂತ ಅಂದರೆ ಸುದರ್ಶನ ಗನವಟಿ, ಅಮೃತಾರಿಷ್ಟ, ಇನ್ನು ಹೆಚ್ಚು ಅಂತಂದರೆ ರಾಸನಾದಿ ಕಷಾಯ ಅಲ್ವಾ, ಇದೇ ಔಷಧಿ ಅಂತ ನೆನಪಾಗತ್ತೆ. ಆದರೆ ನಿಜವಾಗಿ ಔಷಧಿ ಅಂದರೆ ಏನು? ನಮ್ಮ ದೇಹಕ್ಕೆ, ಮನಸ್ಸಿಗೆ, ಇಂದ್ರಿಯಗಳಿಗೆ ಹಾಗೂ ಆತ್ಮಕ್ಕೆ ಅಂಟಿಕೊಂಡಿರುವಂತಹ ಎಲ್ಲ ರೀತಿಯ ವೇದನೆಯನ್ನು ತೆಗೆಯಲು ಸಹಕಾರ ನೀಡುವಂತಹ ಒಂದು ವಸ್ತು ಅಥವಾ ಒಂದು ವಿಷಯಕ್ಕೆ ನಾವು ಔಷಧಿ ಅಂತ ಹೇಳ್ಬೋದು. ಸೊ ಔಷಧಿ ಅನ್ನುವಂಥದ್ದು ಕೇವಲ ಗಿಡದಲ್ಲಿ ಮಾತ್ರ ಇದೆ ಅಂತ ಅಂದ್ಕೊಂಡ್ರೆ ಬಹುಶಃ ಅದು ಅರ್ಧ ಸತ್ಯ ಆಗತ್ತೆ. ಗಿಡದಲ್ಲಿಯೂ ಇದೆ, ಅದಷ್ಟೇ ಅಲ್ಲದೆ ಪ್ರತಿಯೊಂದು ಕಣದಲ್ಲಿ. ಯಾಕೆ? ನಮ್ಮ ಪಂಚಮಹಾಭೂತಗಳಲ್ಲಿ ಔಷಧಿಯ ಗುಣ ಇಲ್ವಾ? ನಮ್ಮನ್ನು ಗುಣಪಡಿಸಲ್ವಾ ಪಂಚಮಹಾಭೂತಗಳು? ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಕಣಕಣದಲ್ಲಿ ಔಷಧಿಯ ಗುಣ ಇದೆ. ಇವತ್ತು ಬೆಳಗಿನಿಂದ ಇಲ್ಲಿ ಪ್ರಸ್ತಾಪ ಆದಂತೆ ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಂ ಅನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ. ಬೆಳಗಿಂದ ಇದನ್ನು ನೀವೆಲ್ಲರೂ ಕೇಳ್ತಾ ಇದ್ದೀರಾ. ಹೌದು, ಯಾಕಂದರೆ ಅದು ಅಷ್ಟೊಂದು ಪ್ರಸ್ತುತವಾದಂತಹ ವಿಷಯ. ಹೇಗೆ ಒಂದು ಶಬ್ದ ಉಚ್ಚಾರ ಆಯಿತು ಅಂತಂದರೆ ಶಬ್ದ ಇತಿ ಬ್ರಹ್ಮ ಅಂತ ಹೇಳ್ತಾರೆ. ಅಂದರೆ ಆ ಶಬ್ದ ಯಾವತ್ತು ಅನಾದಿ ಅನಂತ. ಅದು ಒಂದು ಸತಿ ಈಗ ಉಚ್ಚಾರ ಆಯಿತು ಅಂತಂದರೆ ಕಳೆದು ಹೋಯಿತು, ಮರ್ತು ಹೋಯಿತು ಅಂತಿಲ್ಲ, ನಿಮಗೆ ಮರ್ತು ಹೋಯಿತು ಅಷ್ಟೇ. ಆದರೆ ಈ ಯೂನಿವರ್ಸಲ್ಲಿ ಅದು ಯಾವತ್ತೂ ಇರುತ್ತೆ. ಹಾಗೆಯೇ ಆ ಪ್ರತಿಯೊಂದು ಶಬ್ದಕ್ಕೆ ಅದು ಮಂತ್ರ ಆಗುವ ಒಂದು ಶಕ್ತಿ ಇರುತ್ತೆ. ಅದನ್ನು ಮಂತ್ರವಾಗಿ ಯೋಜಿಸುವ ಒಬ್ಬ ವ್ಯಕ್ತಿ ನಿಮಗೆ ಅದನ್ನು ದೀಕ್ಷೆ ಅಂತ ಕೊಡಬೇಕು. ಹಾಗೆಯೇ ಔಷಧಿಯಲ್ಲಿ ಯಾವುದೇ ಗಿಡಮೂಲಿಕೆ ಇರ್ಬೋದು, ನಮ್ಮ ಸುತ್ತಮುತ್ತಲಿರುವಂತಹ ಪ್ರತಿಯೊಂದು ಗಿಡಮೂಲಿಕೆಗೆ, ಇಲ್ಲಿ ಕಾಣ್ತಾ ಇರುವಂತಹ ಬೆಟ್ಟ ಏನಿದೆ, ಇದು ಸಸ್ಯ ಸಂಜೀವಿನಿಯ ಸುತ್ತಮುತ್ತಲಿನ ವಾತಾವರಣ. ಇಲ್ಲಿರುವಂತಹ ನ್ಯಾಚುರಲ್ ಬಯೋಡೈವರ್ಸಿಟಿ ಎಷ್ಟು ಚೆನ್ನಾಗಿದೆ ಅಂತಂದರೆ
ಎಷ್ಟೋ ಅಳಿವಿನಂಚಿನಲ್ಲಿರುವ ಔಷಧಿ ಸಸ್ಯಗಳು ಅಲ್ಲಿ ನ್ಯಾಚುರಲ್ ಆಗಿ ಬೆಳೆಯುತ್ತೆ. ನನ್ನ ಮಾವನವರಾದ ಶ್ರೀಯುತ ವೇದಶ್ರವ ಶರ್ಮಾ ಅವರು ಕಳೆದ 40 ವರ್ಷಗಳಿಂದ ಮಾಡಿದ ಒಂದು ತಪಸ್ಸಂದರೆ, ಈ ಜಾಗದಲ್ಲಿ ಅಶೋಕವನದಲ್ಲಿ ಸಸ್ಯ ಸಂಜೀವಿನಿಯ ಗೋಕರ್ಣ ಅಂದರೆ ಓಂ ಬೀಚಲ್ಲಿ ಹತ್ತಿರ ಬರುತ್ತೆ. ನೀವೆಲ್ಲರೂ ಗೋಕರ್ಣದಲ್ಲಿ ಮಹಾಬಲೇಶ್ವರ ದೇವರ ದರ್ಶನಕ್ಕೆ ಅಥವಾ ಓಂ ಬೀಚನ್ನು ನೋಡಲಿಕ್ಕೆ ಅಂತ ಹೋಗಿರ್ತೀರ. ಓಂ ಬೀಚಿಗೆ ಹೋಗುವಾಗ ಓಂ ಬೀಚಿನ 2 ಕಿಲೋಮೀಟರ್ಗಿಂತ ಮೊದಲೇ ನಿಮಗೆ ಈ ಸಸ್ಯ ಸಂಜೀವಿನಿ ಸಿಗತ್ತೆ. ಆ ಜಾಗಕ್ಕೆ ಅಶೋಕವನ ಅಂತ ಹೇಳ್ತಾರೆ. ಶೋಕವನ್ನು ತೆಗೆಯುವಂತಹ ಶಕ್ತಿಯುಳ್ಳ ಗಿಡಮೂಲಿಕೆಗಳು ಬೆಳೆಯುವಂತಹ ಜಾಗ ಅಶೋಕವನ. ಕಳೆದ 40 ವರ್ಷಗಳಿಂದ ವೇದಶ್ರವ ಶರ್ಮಾ ಅವರು ಅಂದರೆ ನನ್ನ ಮಾವನವರು ಸಸ್ಯ ಸಂಜೀವಿನಿಯಲ್ಲಿ ಮಾಡಿದ್ದೇನು, ಅಲ್ಲಿರುವಂತಹ ಗಿಡಮೂಲಿಕೆಗಳನ್ನು ಸಂರಕ್ಷಣೆ ಮಾಡುವಂಥದ್ದು. ಹಾಗೆ ಮಾವನವರಿಗೆ ಸಿಕ್ಕಂತಹ ಕಲ್ಲು ಬಂಡೆಯ ನಾನ್ ಅಗ್ರಿಕಲ್ಚರ್ ಲ್ಯಾಂಡನ್ನು ಅಗ್ರಿಕಲ್ಚರ್ ಲ್ಯಾಂಡ್ ಅಷ್ಟೇ ಅಲ್ಲದೆ ಔಷಧೀಯ ಸಸ್ಯವನಗಳ ಒಂದು ಆಗರವನ್ನಾಗಿ ಮಾಡಿದ್ದು ನನ್ನ ಮಾವನವರ ಪರಿಶ್ರಮದಿಂದ ಆಗಿರುವಂಥದ್ದು. ಇವತ್ತಿಗೆ ಈ ಡ್ರೈ ಲ್ಯಾಂಡ್ ಅಂದರೆ 40 ವರ್ಷಗಳ ಹಿಂದೆ ಯಾವುದು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿತ್ತೋ, ಬೆಳೆಯಲಿಕ್ಕೆ ಅನುಕೂಲವೇ ಅಲ್ಲ ಅನ್ನುವಂಥ ಲ್ಯಾಂಡ್ ಆಗಿತ್ತೋ, ಅದರಲ್ಲಿ ಇವತ್ತು 650ಕ್ಕೂ ಹೆಚ್ಚಿನ ಔಷಧಿ ಸಸ್ಯಗಳನ್ನು ನಾವು ಬೆಳೀತಾ ಇದ್ದೇವೆ. ಯಾವ್ಯಾವುದನ್ನು ಈಗಷ್ಟೇ ವೆನಿಗೋಳಿ ಸರ್ ಅವರು ಹೇಳಿರುವಂತಹ ಅಳಿವಿನಂಚಿನ ಸಸ್ಯ ಅಂತ ಯಾವ್ಯಾವುದನ್ನು ಅವರು ಲೀಸ್ಟ್ ಮಾಡಿದಾರೋ ಆ ಎಲ್ಲ ಸಸ್ಯಗಳನ್ನು ನನ್ನ ಮಾವನವರು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಮೆನ್ಷನ್ ಆಗದೇ ಇರುವ ಇನ್ನೊಂದಿಷ್ಟು ದಾರು ಹರಿದ್ರ ಸಸ್ಯ ಇರಬಹುದು, ಇನ್ನೂ ಅಳಿವ ಅಂಚಿನಲ್ಲಿ ಏನು ನೋಡಲಿಕ್ಕೆ ಸಿಗಲ್ಲ ಅನ್ನೋ ರೀತಿಯಲ್ಲಿ ಆದಂತಹ ಸಸ್ಯಗಳನ್ನು ಕೂಡ ನಾವು ಇಲ್ಲಿ ಸಸ್ಯ ಸಂಜೀವಿನಿಯಲ್ಲಿ ಸಂರಕ್ಷಣೆ ಮಾಡ್ತಾ ಇದ್ದೀವಿ, ಬೆಳೀತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಬಂದಂತಹ ರೋಗಿಗಳಿಗೆ ಬೇಕಾಗುವಂತಹ ಆಹಾರ ಪದಾರ್ಥಗಳನ್ನು, ಹಣ್ಣುಗಳನ್ನು, ತರಕಾರಿಗಳನ್ನು ಕೂಡ ಅಲ್ಲೇ ಬೆಳೀತಾ ಇದ್ದೀವಿ. ಯಾಕೆ ನಾನು ಇದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಔಷಧಿ ಅಂತ ಬಂದಾಗ ಕೇವಲ ನೀವು ನಿಮ್ಮ ಪ್ಯಾಕೆಟಿಂದ ತೆಗೆದು ಡಾಕ್ಟ್ರಿಂದ ತಂದು ತಿನ್ನೋದಷ್ಟೇ ಔಷಧಿ ಆಗಲ್ಲ. ನಿಯಮಿತವಾಗಿ ಹಿತಮಿತವಾಗಿ ಪಥ್ಯದ ಪ್ರಕಾರದಲ್ಲಿ ತಿಂದರೆ ಆಹಾರವು ಔಷಧಿ. ಹೌದಾ? ಒಪ್ಪುತ್ತೀರಾ? ಹೌದಲ್ವಾ? ಆಯುರ್ವೇದ ಏನು ಹೇಳುತ್ತೆ? ಪಥ್ಯೇ ಸತಿ ಗದಾರ್ಥಸ್ಯ ಕಿಮೌಷಧಂ ನಿಷೇವಣೈಹಿ, ಪಥ್ಯೇ ಅಸತಿ ಗದಾರ್ಥಸ್ಯ ಕಿಮೌಷಧಂ ನಿಷೇವಣೈಹಿ. ಅಂದರೆ ಪಥ್ಯೇ ಸತಿ ಗದಾರ್ಥಸ್ಯ, ಪಥ್ಯವನ್ನು ಮಾಡುವಂತಹ ಗದಾರ್ಥ ಅಂದರೆ ಯಾರು ರೋಗದಿಂದ ಬಳಲ್ತಾ ಇದ್ದಾನೋ ರೋಗಿಗೆ, ಕಿಮೌಷಧಂ ನಿಷೇವಣೈಹಿ, ಯಾಕೆ ಔಷಧಿಯನ್ನು ನೀಡುತ್ತೀಯಾ? ಇದು ಸುಭಾಷಿತಕಾರರು ಹೇಳಿದಂತಹ ಮಾತು. ಯಾಕೆ ಅಂತಂದರೆ ಪಥ್ಯವನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋದಾಗ ಔಷಧಿಯ ಅಗತ್ಯವೇ ಬರಲ್ಲ. ಅದೇ ಔಷಧಿಯಾಗಿ ನಿಮ್ಮನ್ನು ಗುಣಪಡಿಸುತ್ತೆ. ನೆನಪಿಟ್ಕೊಳ್ಳಿ, ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ತನ್ನನ್ನು ತಾನು ಗುಣಪಡಿಸಿಕೊಳ್ಳುವಂತಹ ಸಾಮರ್ಥ್ಯ ಇದೆ, ಆಸೆಯೂ ಇದೆ. ಆದರೆ ನಿಮ್ಮ ಈ ರಸನೇಂದ್ರಿಯ ಅಥವಾ ಬೇರೆ ಬೇರೆ ವಿಷಯಗಳ ಬಲಿಪಶು ಆಗಿ ನೀವು ಆರೋಗ್ಯವನ್ನು ಕಳ್ಕೊಳ್ತಾ ಇರುವಂಥದ್ದು. ನೀವು ನಿಮ್ಮ ಈ ಒಂದು ರಸನೇಂದ್ರಿಯ ಅಥವಾ ಬೇರೆ ಎಲ್ಲ ಇಂದ್ರಿಯಗಳ ಒಂದು ಚಕ್ರವ್ಯೂಹದೊಳಗೆ ಸಿಕ್ಕಾಕೊಳ್ಳದೆ ಇದ್ದರೆ ನಿಮ್ಮ ದೇಹವೇ ನಿಮ್ಮನ್ನು ಗುಣಪಡಿಸ್ಕೊಳ್ಳುತ್ತೆ. ಇದಕ್ಕೆ ಅದ್ಭುತವಾದ ಒಂದು ಉದಾಹರಣೆ ಅಂದರೆ, 85 ವರ್ಷದ ಒಬ್ಬ ವ್ಯಕ್ತಿ ಕೈ ಒಂಚೂರು ಕಟ್ ಮಾಡಿಕೊಂಡ್ರೆ ಗುಣ ಆಗಲ್ವಾ? ಅದು ಆಗತ್ತಾ ಇಲ್ವಾ? ಒಂದು ಕಟ್ಟುಂಡು, ಏನೋ ಹಣ್ಣು ಕಟ್ ಮಾಡ್ತಾ ಇದ್ರು, ಚೂರು ಚಾಕು ತಾಕ್ತು, ಇಲ್ಲಿ ಜೀವಕೋಶಗಳು ಕಟ್ಟಾಯಿತು, ಚಿಕ್ಕ ಗೀಟ್ ಬಿತ್ತು, ಅದು ಗುಣ ಆಗತ್ತಾ ಇಲ್ವಾ? ಆಗತ್ತೆ. 2 ದಿನದ ಮಗು ಏನೋ ತಾಯಿ ಎತ್ಕೊಳ್ಳುವಾಗ ಬಳೆ ತಾಕ್ತು, ಗೀಟ್ ಬಿತ್ತು, ಗುಣ ಆಗತ್ತಾ ಇಲ್ವಾ? ಅದು ಆಗತ್ತೆ. ಹಾಗಿದ್ರೆ ಇಲ್ಲಿ ಗುಣ ಮಾಡಿದ್ದು ಯಾರು? ವೈದ್ಯರ? ಔಷಧಿಯ? ಯಾವುದು ಗುಣ ಮಾಡಿದ್ದು? ನಮ್ಮದೇ ದೇಹ. ಸೊ ಔಷಧಿ ಅಂತ ಬಂದಾಗ ನಮ್ಮ ದೇಹವೂ ಹೌದು, ನಮ್ಮ ದೇಹಕ್ಕೆ ಕೂಡ ನಮ್ಮನ್ನು ಗುಣಪಡಿಸುವಂತಹ ಎಲ್ಲ ಕಾರ್ಯ ಸಾಮರ್ಥ್ಯ ಇರುತ್ತೆ. ಆದರೆ ಅದನ್ನು ಇಂಟ್ರಪ್ಟ್ ಮಾಡೋದು ಯಾರು? ನಾವೇ. ಅದನ್ನು ಹಾಳು ಮಾಡೋದು ಯಾರು? ನಾವೇ. ನಮ್ಮ ಆಹಾರ ಕ್ರಮದಿಂದ, ನಮ್ಮ ಜೀವನ ಶೈಲಿಯಿಂದ ನಾವು ಮಾಡುವಂತಹ ಕೆಲವೊಂದು ತಪ್ಪುಗಳಿಂದ ನಮ್ಮ ಆರೋಗ್ಯವನ್ನು ಕಳ್ಕೊಳ್ತೇವೆ. ನಂತರ ಏನು ಅನ್ಕೋತೀವಿ? ಯಾವುದೋ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಚಂದ ಲೇಬಲ್ ಇರೋವಂಥ ಪ್ಯಾಕೆಟ್ಗಳಲ್ಲಿ, ಬಾಕ್ಸ್ಗಳಲ್ಲಿ, ಡಬ್ಬಗಳಲ್ಲಿ ನಮಗೆ ಆರೋಗ್ಯ ಸಿಕ್ಬಿಡತ್ತೆ ಅಂತ ನಾವು ಅನ್ಕೋತೀವಿ ಅನ್ನೋ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಔಷಧಿ ಅಂತ ಬಂದಾಗ ಸಸ್ಯಗಳಷ್ಟೇ ಅಲ್ಲದೆ ನಿಮ್ಮ ಪ್ರತಿ ದಿನದ ಪ್ರತಿ ಕ್ಷಣವನ್ನು ನೀವು ಯಾವ ರೀತಿಯಾಗಿ ಕಳೀತಾ ಇದ್ದೀರಾ, ಏನನ್ನು ನಿಮ್ಮ ದೇಹಕ್ಕೆ ನೀಡ್ತಾ ಇದ್ದೀರಾ ಅನ್ನೋದು ಕೂಡ ಔಷಧಿಯೇ ಆಗಿರುತ್ತೆ. ಆಹಾರ ಅನ್ನುವಂತಹ ಶಬ್ದ ಬಂದಾಗ ನಮ್ಮಲ್ಲಿ ಹೇಳ್ತಾರೆ, ಆಹಾರ ಅನ್ನೋದು ಕೇವಲ ಬಾಯಿಂದ ಹೋಗುವಂಥದ್ದಲ್ಲ, ನಿಮ್ಮ ಎಲ್ಲ ಇಂದ್ರಿಯಗಳಿಂದ. ಏನು ಈಗ ನಿಮ್ಮ ಕಿವಿಯಿಂದ ಕೇಳ್ತಿದ್ದೀರಿ, ಅದು ಆಹಾರ. ಏನನ್ನು ನಿಮ್ಮ ಕಣ್ಣಿಂದ ನೋಡ್ತಾ ಇದ್ದೀರಾ, ಅದು ಆಹಾರ.
ಏನು ನಿಮ್ಮ ಮೂಗಿಂದ ಸ್ಮೆಲ್ ತಗೊಳ್ತಿದ್ದೀರಾ ಅದು ಆಹಾರ. ನಿಮ್ಮ ಎಲ್ಲ ಪಂಚ ಜ್ಞಾನೇಂದ್ರಿಯಗಳಿಂದ ನೀವು ಸೇವನೆ ಮಾಡ್ತಾ ಇರುವಂತಹ ವಿಷಯವು ಆಹಾರವೇ ಆಗಿರುತ್ತೆ. ಸೊ ಆಹಾರದಿಂದ ಬಂದ ರೋಗಗಳು ಅಂದಾಗ ಕೇವಲ ತಿಂದು ಅಷ್ಟೇ ಬರಬೇಕಂತಿಲ್ಲ. ಮಿಥ್ಯಾ ಯೋಗದ ಒಂದು ನಮ್ಮ ಇಂದ್ರಿಯಗಳ ಮಿಥ್ಯಾ ಯೋಗದಿಂದ ಕೂಡ ನಮಗೆ ರೋಗಗಳು ಬರುತ್ತೆ. ಹಾಗಾಗಿ ನಮಗೆ ರೋಗಗಳನ್ನು ತಡೆಗಟ್ಟಬೇಕು, ಹಾಗೆ ಬಂದಂತಹ ರೋಗಗಳು ಗುಣ ಆಗಬೇಕು ಅಂದಾಗ ಔಷಧೀಯ ಸಸ್ಯಗಳ ಜೊತೆಯಲ್ಲಿ ಈ ಹಲವಾರು ವಿಷಯಗಳನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅದಕ್ಕಾಗಿಯೇ ಸಸ್ಯ ಸಂಜೀವಿನಿಯಲ್ಲಿ ನಾವು ಔಷಧೀಯ ಸಸ್ಯಗಳನ್ನು ಬೆಳೀತಾ ಇದ್ದೀವಿ, ಅಲ್ಲೇ ಇರುವಂತಹ ಔಷಧೀಯ ಸಸ್ಯಗಳ ಸಂರಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಆಹಾರ, ಹಾಗೆ ದಿನಚರಿ, ಗೋಶಾಲೆ, ಸಮಗ್ರ ಕೃಷಿ ಪದ್ಧತಿಯನ್ನು ನಾವಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಅಲ್ಲಿ ಬಂದಂತಹ ರೋಗಿಗಳಿಗೆ ಪ್ರಿಸ್ಕ್ರಿಪ್ಷನ್ ಆಗಿ ನಾವು ಜಪಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಪಂಚಕರ್ಮಕ್ಕೆ ಅಡ್ಮಿಟ್ ಆದಾಗ ಅಲ್ಲಿ ಚಾರ್ಟಲ್ಲಿ ಕೇವಲ ಬಸ್ತಿನೋ ಇನ್ನೊಂದೋ ಮತ್ತೊಂದೋ ಅಷ್ಟೇ ಇರಲ್ಲ. ಆ ಚಾರ್ಟಲ್ಲಿ ಅವತ್ತಿನ ದಿನಕ್ಕನುಗುಣವಾದಂತಹ ಜಪಗಳು ಇರುತ್ತೆ, ಮುದ್ರೆಗಳಿರುತ್ತೆ, ಪ್ರಾಣಾಯಾಮ ಇರುತ್ತೆ. ಯಾಕೆಂದರೆ ನಮ್ಮ ಪ್ರಕಾರ ಅವು ಕೂಡ ಔಷಧಿಯೇ. ಅವುಗಳು ಕೂಡ ನಮ್ಮನ್ನು ಗುಣಪಡಿಸಲಿಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾದಂತಹ ಮೂಲಭೂತ ಅಂಶಗಳು. ಆಗ ಮಾತ್ರ ನಾವು ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ನಮ್ಮ ಎಲ್ಲರ ಮನೆಯಲ್ಲೂ ಅದೇ ಕಥೆ ಆಗಿದೆ. ಬರುವಂತಹ ಮುಂದಿನ ಜನ್ರೇಷನಲ್ಲಿ ಏನಾಗಿರುತ್ತೆ, ನೀವೆಲ್ಲರೂ ಸಾಕಷ್ಟು ಆಸ್ತಿ ಮಾಡಿಟ್ಟಿರ್ತೀರಾ, ಹಣಕಾಸುಗಳನ್ನು ಮಾಡಿಟ್ಟಿರ್ತೀರಾ, ಒಡವೆಗಳನ್ನು ಮಾಡಿಟ್ಟಿರ್ತೀರಾ. ಅದರ ಜೊತೆಗೆ ಮೂಟೆ ಆಗುವಷ್ಟು ಅನಾರೋಗ್ಯಗಳನ್ನು ನೀವು ನಿಮ್ಮ ತಲೆಮಾರಿಗೆ ಕೊಟ್ಟು ಹೋಗಿರ್ತೀರಾ. ನೆನಪಿಟ್ಕೊಳ್ಳಿ, ನೀವೀಗ ಯಾವ್ಯಾವ ರೋಗಗಳಿಂದ ಸಫರ್ ಆಗ್ತಿದ್ದೀರಾ ಅದು ನಿಮ್ಮ ಮುಂದಿನ 4 ತಲೆಮಾರುಗಳಿಗಾದರೂ ಕನಿಷ್ಠ ಪಕ್ಷ ಇಫೆಕ್ಟ್ ಆಗತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ವಂಶ ಪಾರಂಪರ್ಯವಾಗಿ ಕೇವಲ ಆಸ್ತಿಪಾಸ್ತಿಯನ್ನಷ್ಟೇ ಪಡ್ಕೊಳ್ತಾ ಇಲ್ಲ, ರೋಗಗಳನ್ನು ಪಡ್ಕೊಳ್ತಿದ್ದೀವಿ. ಆದರೆ ಒಂಚೂರು ಯೋಚನೆ ಮಾಡಿ ನೋಡಿ, ಇನ್ನೊಂದು 30-40 ವರ್ಷಗಳ ನಂತರ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವ್ರ ಹತ್ರ ಎಷ್ಟು ಬೇಕೋ ಅಷ್ಟು ಆಸ್ತಿ ಇದೆ, ಬೇಕಷ್ಟು ಬಂಗಾರ ಇದೆ, ಆರೋಗ್ಯವೇ ಇಲ್ಲ. ಏನು ಮಾಡುತ್ತಾ ಮಗು? ನಿಮ್ಗೇನು ಅನ್ಸತ್ತೆ? ನೀವು ಮಾಡಿಟ್ಟಿರೋ ಆಸ್ತಿ ಪಾಸ್ತಿಯನ್ನು ಅನುಭವಿಸ್ಲಿಕ್ಕೆ ಆಗತ್ತಾ ಮಗುವಿನ ಹತ್ರ? ಇಲ್ಲ ಅಲ್ವಾ? ನೀವಿವತ್ತಿಷ್ಟು ಆರೋಗ್ಯವಾಗಿ ಯಾಕಿದ್ದೀರಾ? ಇದಕ್ಕೆ ನಿಮ್ಮ ಹಿಂದಿನ 4 ತಲೆಮಾರುಗಳು ಕಾರಣ. ಹಿಂದೊಂದು ದಿನ ಚಾಲೀಸ್ ಅಂತ ಹೇಳ್ತಿದ್ರು. ಯಾವುದಕ್ಕೆ ಹೇಳ್ತಿದ್ರು ಗೊತ್ತಿದೆಯಾ ಚಾಲೀಸ್ ಅಂತ? ನಿಂಗೆ ಚಾಲೀಸ್ ಬಂತ ಅಂತ ಕೇಳ್ತಿದ್ರು. ಯಾವುದಕ್ಕೆ? ಕನ್ನಡಕಕ್ಕೆ. ಈಗ ಹೇಳ್ಬೋದಾ ಈ ಮಾತನ್ನು ನಾವು? ಈಗ ಈ ಮಾತನ್ನು ಹೇಳ್ಬೋದಾ? ಇಲ್ಲ ಅಲ್ವಾ? ಯಾಕೆ? ಒಂದು ಹೈಸ್ಕೂಲಿಗೆ ಹೋಗಿ, ಪ್ರೈಮರಿ ಸ್ಕೂಲಿಗೆ ಹೋಗಿ 25-30% ಮಕ್ಕಳು ಪ್ರೈಮರಿ ಸ್ಕೂಲಲ್ಲಿಯೇ ಕನ್ನಡಕವನ್ನು ಬಳಕೆ ಮಾಡ್ತಿದ್ದಾರೆ. ಅದು ಬಿಡಿ, ಇಲ್ಲಿ 40ಕ್ಕಿಂತ ಕಡಿಮೆ ಇದ್ದವರು ಎಷ್ಟು ಜನ ಇದ್ದೀರಾ? 40 ವಯಸ್ಸಿಗಿಂತ ಕಡಿಮೆ ಇದ್ದವರು? 40 ವರ್ಷಕ್ಕಿಂತ ಕಡಿಮೆ ಇದ್ದವರಲ್ಲಿ ಸ್ಪೆಕ್ಸ್ ಎಷ್ಟು ಜನ ಉಪಯೋಗಿಸ್ತಾ ಇದ್ದೀರಾ? ಮೋಸ್ಟ್ ಆಫ್ ದೆಮ್ ಅಲ್ವಾ? ಹೀಗೆ ಎಲ್ಲ. ಹಾಗೆ ಬಿಳಿ ಕೂದಲುಗಳು ಮೊದಲೆಲ್ಲ ವಯಸ್ಸಾದ್ಮೇಲೆ ಬರ್ತಿತ್ತು, ಈಗ ವಯಸ್ಸೇ ಮೊದಲಾಗ್ತಾ ಇದೆಯಾ? ಗ್ರೇ ಹೇರ್ ಅನ್ನೋದು ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ? ಸ್ಕೂಲ್ ಮಕ್ಕಳಿಂದಲೇ ಬರ್ತಾ ಇದೆ. 60 ವರ್ಷ 50 ವರ್ಷ ಆಗಬೇಕಂತಿಲ್ಲ. ಅಂದರೆ ನೀವೇನು ಒಬ್ಸರ್ವ್ ಮಾಡ್ತಿದ್ದೀರಾ ಇಲ್ಲಿ? ನೀವು ಒಬ್ಸರ್ವ್ ಮಾಡಬೇಕಾಗಿರೋ ವಿಷಯ ಏನು? ನಮ್ಮ ಒಂದು ವಯಸ್ಸಾದ ನಂತರ ಬರುವಂಥ ಸಿಂಪ್ಟಮ್ಸ್ಗಳು ಈ ಜನ್ರೇಷನಿಗೆ ಈಗಲೇ ಬರ್ತಾ ಇದೆ. BP, ಇಲ್ಲಿರೋ ಎಷ್ಟೋ ಜನ ಹಿರಿಯ ವೈದ್ಯರುಗಳು ಕೂಡ ಇದ್ದೀರಾ. ಮೊದಲೆಲ್ಲ BP ಅನ್ನುವಂಥದ್ದು ವಯಸ್ಸಾದ ರೋಗಿಗಳಲ್ಲಿ ಮಾತ್ರ ನೋಡ್ತಿರ್ತೀರಾ. ಈಗ ಇಲ್ಲಿ ಹಿರಿಯ ವೈದ್ಯರುಗಳು ಹೇಳ್ಬೋದು, ಎಷ್ಟು ಚಿಕ್ಕ ವಯಸ್ಸಿನ ರೋಗಿಗಳು ನಿಮ್ಮ ಹತ್ರ ಬರ್ತಾ ಇರ್ತಾರೆ. BPಗೆ ಅಂತ 25, 30, 35 ವರ್ಷಗಳಿಗೆಲ್ಲ BP ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಡಯಾಬಿಟಿಸ್ ಅನ್ನುವಂಥದ್ದು ಸಾಮಾನ್ಯ ಆಗಿದೆ. ಅಂದರೆ ಏನಾಗ್ತಾ ಇದೆ? ಎಲ್ಲ ನಿಮ್ಮ ಹಿರಿಯರಿಗೆ 50 ವರ್ಷಕ್ಕೆ ಬರ್ತಿದ್ದು ನಿಮಗೆ 30 ವರ್ಷಕ್ಕೆ ಬರ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಏನಾಗುತ್ತೆ? ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಿಮಗೆ 30ಕ್ಕೆ ಬಂದಿದ್ದು ಅವರಿಗೆ 10-15ಕ್ಕೆ ಬರುತ್ತೆ. ಹೀಗೆ ಮುಂದುವರೆದ್ರೆ ನಮ್ಮ ಈ ಭಾರತ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇದೆಯಾ? ಹೀಗೆ ಇಲ್ಲ. ನಾವು ಹೀಗೆ ಮಲಗದಲ್ಲೇ ಮಲಗಿದ್ರೆ ಸಾಧ್ಯ ಇಲ್ಲ. ಮಧ್ಯಾಹ್ನ ಊಟ ಆಗಿದೆ, ಆರಾಮದಲ್ಲಿ ತಂಪಿದೆ, AC ಆಡಿಟೋರಿಯಂ ಇದೆ, ಆರಾಮದಲ್ಲಿ ಮಲಗದಲ್ಲೇ ಮಲಗಿದ್ರೆ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ವಿಶ್ವಗುರು ಯಾವುದ್ರಲ್ಲಿ ಆಗ್ತಾ ಇದ್ದೀವಿ? ಎಲ್ಲ ರೋಗಗಳ ಕ್ಯಾಪಿಟಲ್ಸಲ್ಲೇ ಆಗ್ತಾ ಇದ್ದೀವಿ. ಕ್ಯಾನ್ಸರ್ ಅಂತಹ ರೋಗಗಳು, ಡಯಾಬಿಟಿಸ್ ಅಂತಹ ರೋಗಗಳಿಗೆ ನಾವು ರಾಜಧಾನಿ ಆಗ್ತಾ ಇದ್ದೀವಿ. ಎಂತಹ ಶೋಚನೀಯ ವಿಷಯ. ಹೀಗಾಗಬಾರ್ದು ಅಂದರೆ ನಾವೆಲ್ಲರೂ ಎದ್ದೇಳಬೇಕು. ನಾವೆಲ್ಲರೂ ಕೂತು ಮತ್ತೆ ಪುನಃ ಎಲ್ಲಿ ತಪ್ತಾ ಇದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಕೇವಲ ಔಷಧಿಯಲ್ಲಿ ಏನೋ ತಪ್ಪಾಗ್ತಿದೆ ಅಂತ ಅಂದರೆ, ಈಗ ನೀವು ಚಿಕ್ಕವರಿದ್ದಾಗ ಎಷ್ಟು ಹಾಸ್ಪಿಟಲ್ಗಳಿದ್ವು, ಈಗ ಎಷ್ಟು ಹಾಸ್ಪಿಟಲ್ ಇದೆ ನಿಮ್ಮ ಸುತ್ತಮುತ್ತ?
ಹಾಂ, ಆಗ ಹಾಸ್ಪಿಟಲ್ಗಳೇ ಕಡಿಮೆ ಇತ್ತು ಅಲ್ವಾ? ಈಗ ಬೇಕಷ್ಟು ಹಾಸ್ಪಿಟಲ್ಸ್ಗಳು. ನೀವು ಚಿಕ್ಕವರಿದ್ದಾಗ ಎಷ್ಟು ಆಯುರ್ವೇದ ಕಾಲೇಜ್ಗಳಿದ್ವು, ಈಗ ಎಷ್ಟಿದ್ದಾವೆ? ಆಯುರ್ವೇದ ಬಿಡಿ, ಎನಿ ಮೆಡಿಕಲ್ ಕಾಲೇಜಸ್ಗಳು ಎಷ್ಟಿದ್ವು, ಈಗ ಎಷ್ಟಿದ್ದಾವೆ? ನಿಮ್ಮ ಸುತ್ತಮುತ್ತಲಿನಲ್ಲಿ ಆಗ ಎಷ್ಟು ವೈದ್ಯರಿದ್ದರು, ಈಗ ಎಷ್ಟಿದ್ದಾರೆ? ಹಾಗಾದರೆ ಆರೋಗ್ಯ ಅವಾಗ ಎಷ್ಟಿತ್ತು, ಈಗ ಎಷ್ಟಿದೆ? ಆಗ ಆರೋಗ್ಯ ಜಾಸ್ತಿ ಇತ್ತು, ವೈದ್ಯರು ಆಸ್ಪತ್ರೆಗಳು ಎಲ್ಲವೂ ಕಡಿಮೆ ಇತ್ತು. ಈಗ ಅವೆಲ್ಲರ ಸಂಖ್ಯೆ ಜಾಸ್ತಿ ಆಗಿದೆ, ಆದರೆ ಆರೋಗ್ಯ ಕಡಿಮೆ ಆಗ್ತಾ ಇದೆ. ಹಾಗಿದ್ರೆ ನಾವು ಎಲ್ಲಿ ತಪ್ತಾ ಇದ್ದೇವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಔಷಧಿ ಸಸ್ಯಗಳನ್ನು ಬೆಳೆದು ಮಾರ್ಕೆಟಿಂಗ್ ಮಾಡುವಂಥ ವಿಷಯಗಳಲ್ಲಿ ನಾವು ರೈತರಿಗೆ ಇನ್ನಷ್ಟು ಒಂಚೂರು ಜ್ಞಾನವನ್ನು ನೀಡಬೇಕು. ಎಷ್ಟೋ ರೈತರಿದ್ದಾರೆ, ಬೆಳೀತಿದ್ದಾರೆ ಔಷಧೀಯ ಸಸ್ಯಗಳನ್ನ, ಬಟ್ ಅವ್ರಿಗೆ ಎಲ್ಲಿ ಮಾರ್ಕೆಟಿಂಗ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇಂತಹ ಒಂದು ಅದ್ಭುತವಾದ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಅದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ನಿಮಗೆ ಎಲ್ಲಿ ಮಾರಾಟ ಮಾಡಬಹುದು, ಎಲ್ಲಿ ಇದಕ್ಕೆ ನೀವು ವ್ಯಾಲ್ಯೂವನ್ನು ಪಡಿಬಹುದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಹಾಗಾಗಿ ಇಂತಹ ಅದ್ಭುತವಾದ ಪ್ಲ್ಯಾಟ್ಫಾರ್ಮ್ಗಳಿಗೆ ನಾವು ಇನ್ನಷ್ಟು ಸಪೋರ್ಟ್ ಮಾಡಬೇಕು. ಇನ್ನಷ್ಟು ಇಂತಹ ಪ್ಲ್ಯಾಟ್ಫಾರ್ಮ್ಗಳು ರೆಡಿ ಆಗಲಿ ಅಂತ ನಾವೆಲ್ಲರೂ ಬಯಸಬೇಕು. ಅವಾಗೇನಾಗತ್ತೆ ಅಂತಂದರೆ ನಮ್ಮ ಈ ಒಂದು ಔಷಧಿ ಅಥವಾ ಆರೋಗ್ಯ ಅನ್ನೋ ಒಂದು ಕಾನ್ಸೆಪ್ಟಿಗೆ ಒಂದು ನಿಜವಾದ ರೀತಿಯಲ್ಲಿ ಅರ್ಥ ಬರುತ್ತೆ. ಇಲ್ಲಿ ಸಸ್ಯ ಸಂಜೀವಿನಿಯಲ್ಲಿ ನಾವು ಮಾಡ್ತಾ ಇದ್ದಂಥದ್ದು ಏನಂತಂದರೆ, ಅಲ್ಲಿ ಗೋಶಾಲೆಯೂ ಇದೆ. ಸರ್ ಈಗಷ್ಟೇ ಹೇಳುವಾಗ ಹೇಳಿದರು, ಪಂಚಗವ್ಯ ಗ್ರತ ಅನ್ನುವಂಥದ್ದು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಎಷ್ಟು ಅದ್ಭುತವಾಗಿ ಒಂದು ಈಗಾಗಲೇ ರಿಸರ್ಚ್ ಆರ್ಟಿಕಲ್ಗಳೆಲ್ಲ ಅದ್ರ ಬಗ್ಗೆ ಎಷ್ಟೊಂದು ಬಂದಿದ್ದಾವೆ ಅಂತ. ಖಂಡಿತ ಹೌದು. ಪಂಚಗವ್ಯ ಗ್ರತ ಆಗಬೇಕಂದಾಗ ಎಷ್ಟೋ ಸತಿ ಒಬ್ಬ ರೈತನಾದವನು ಅಥವಾ ಒಬ್ಬ ಆಯುರ್ವೇದ ವೈದ್ಯನಾದವನು ಇನ್ನು ಮುಂದೆ ಆಯುರ್ವೇದ ವೈದ್ಯರು ಬರೀ ಒಬ್ಬರೇ, ಅದಕ್ಕೆ ಆಯುರ್ವೇದದಲ್ಲಿ ಕೂಡ ಹೇಳಿದ್ದಾರೆ ಏಕಂ ಶಾಸ್ತ್ರಂ ನ ವಿದ್ಯಾತ್ ಅಂತ, ಒಂದೇ ಶಾಸ್ತ್ರವನ್ನು ಓದಬೇಡಿ ಅಂತ. ನಾನು ಸ್ಟೂಡೆಂಟ್ ಆಗಿದ್ದಾಗ ನನಗಿದು ಅರ್ಥ ಆಗಿರಲಿಲ್ಲ. ಅಯ್ಯೋ, ಇದು ಒಂದು ಓದೋಕ್ಕೆ ಇಷ್ಟು ಕಷ್ಟಪಡ್ತಿದ್ದೀವಿ, ಇವ್ರು ನೋಡಿದ್ರೆ ಒಂದೇ ಶಾಸ್ತ್ರ ಓದಬೇಡ ಅಂತ ಹೇಳಿದಾರಲ್ಲ, ಯಾಕೆ ಅಂತ ಈಗ ಅರ್ಥ ಆಗ್ತಿದೆ. ಯಾಕೆ ಅಂತಂದರೆ ಕೇವಲ ಆಯುರ್ವೇದ ಅಷ್ಟೇ ಓದಿ ನಾನು ಆಯುರ್ವೇದ ಓದಿದ್ದೀನಿ, ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಅದು ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಯುರ್ವೇದ ವೈದ್ಯ ಸಕ್ಸಸ್ಫುಲ್ ಆಗಬೇಕಂದಾಗ ಅಲ್ಲಿ ಒಬ್ಬ ಸಸ್ಯಶಾಸ್ತ್ರೀಯನೂ ಬೇಕು. ಒಂದೇ ಈಗ ನನ್ನ ಮಾವನವ್ರ ಹಾಗೆ ಅವರು ಸಸ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿರೋದ್ರಿಂದ ಅವರೊಂಥರ ಎನ್ಸೈಕ್ಲೋಪೀಡಿಯಾ ನಮಗೆ. ಅವರು ವೇದಾಧ್ಯಯನವನ್ನು ಮಾಡಿದ್ದಾರೆ, ಸಸ್ಯಶಾಸ್ತ್ರವನ್ನು ಓದಿದ್ದಾರೆ. ಅಂಥ ಒಂದು ಸ್ಟ್ರಾಂಗ್ ಪಿಲ್ಲರ್ ಇದ್ದಿದ್ದಕ್ಕೆ ನಾವಿವತ್ತು ನಿಮ್ಮೆದುರು ನಿಂತು ಮಾತನಾಡುವಂತಹ ಸೌಭಾಗ್ಯವನ್ನು ನಾನು ಪಡ್ಕೊಂಡಿರುವಂಥದ್ದು. ಬಟ್ ಎಲ್ಲರಿಗೆ ಅನುಕೂಲ ಇರಲ್ಲ. ಹಾಗಾಗಿ ಒಂದು ಸಕ್ಸಸ್ಫುಲ್ ಆಯುರ್ವೇದ ಸೆಟಪ್ ರನ್ ಆಗಬೇಕಂದಾಗ ನಾವೇನಾಗಿರಬೇಕು, ನಮ್ಮ ಟೀಮಲ್ಲಿ ಯಾರ್ಯಾರು ನಮ್ಮ ಪಾರ್ಟ್ನರ್ಸ್ಗಳಾಗಿರಬೇಕು, ಒಬ್ಬ ಆಯುರ್ವೇದ ವೈದ್ಯನೊಟ್ಟಿಗೆ ಒಬ್ಬ ಸಸ್ಯಶಾಸ್ತ್ರೀಯ ಇರಬೇಕು, ಒಬ್ಬ ವೇದಗಳನ್ನು ಅಧ್ಯಯನ ಮಾಡಿದವನು ಇರಬೇಕು, ಇನ್ನೊಬ್ಬ ರೈತ ಇರಬೇಕು, ಔಷಧೀಯ ಸಸ್ಯಗಳನ್ನು ಸಾವಯವವಾಗಿ ಬೆಳೆದು ಸಪ್ಲೈ ಮಾಡುವಂತಹ ರೈತ ಅಥವಾ ರೈತರ ಸಂಘ ಇರಬೇಕು. ಹಾಗೆ ಹೈನುಗಾರಿಕೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆದು, ಯಾಕಂದರೆ ಗೋ ಉತ್ಪನ್ನಗಳು ಹಾಗೂ ಗೋವು ಅನ್ನುವಂಥದ್ದು ಆಯುರ್ವೇದದ ಪ್ರಾಕ್ಟೀಸಲ್ಲಿ ಅವಿಭಾಜ್ಯ ಅಂಗ. ಸೊ ಹೈನುಗಾರಿಕೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಹೈನುಗಾರಿಕೆಯನ್ನು ಮಾಡಲಿಕ್ಕೆ ಸಿದ್ಧ ಇರುವ ಒಂದು ಗುಂಪು ಕೂಡ ಇರಬೇಕು. ಇವೆಲ್ಲರೂ ಒಟ್ಟಿಗೆ ಸೇರಿ, ಹಾಗೆ ವೈಷಜ್ಯ ಔಷಧಿಯನ್ನು ಸಿದ್ಧ ಮಾಡುವಂಥ ಘಟಕ, ಇವೆಲ್ಲವೂ ಒಟ್ಟಿಗೆ ಸೇರಿದಾಗ ಮಾತ್ರ ಒಂದು ಆಯುರ್ವೇದ ಸೆಟಪ್ ಅನ್ನೋದು ಸಕ್ಸಸ್ಫುಲ್ಲಾಗಿ ರನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆವಾಗ ಮಾತ್ರ ಸಾರ್ವಜನಿಕರಿಗೆ ನಿಜವಾದ ಅರ್ಥದಲ್ಲಿ ಆಯುರ್ವೇದ ಅನ್ನೋದನ್ನು ನಾವು ಅರ್ಥ ಮಾಡಿಸ್ಲಿಕ್ಕೆ, ಹಾಗೆ ಆರೋಗ್ಯವನ್ನು ಎಲ್ಲರಿಗೂ ಸಿಗೋ ರೀತಿಯಲ್ಲಿ ಮಾಡಲಿಕ್ಕೆ ಆಗತ್ತೆ. ಇದರದ್ದೇ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಗೋಕರ್ಣದ ಸಸ್ಯ ಸಂಜೀವಿನಿಯಲ್ಲಿ ಮಾಡ್ತಾ ಇರುವಂಥದ್ದು ಅಷ್ಟೇ. ಇಲ್ಲಿ ಹೈನುಗಾರಿಕೆ ಅಂದಾಗ ಗೋವು ಮಾತ್ರ ಅಲ್ಲ, ಇನ್ನೊಂದು ಪ್ರಾಣಿ ಆಯುರ್ವೇದದಲ್ಲಿ ಅವಿಭಾಜ್ಯವಾಗಿ ಬೇಕಾದದ್ದು ಯಾವುದು? ಜೇನು ಸಾಕಾಣಿಕೆಯನ್ನು ನಾವು ಮಾಡ್ತಾ ಇದ್ದೀವಿ. ಮೊದಲು ಮಾವ 200 ಪೆಟ್ಟಿಗೆಗಳ ತನಕ ಮೇಂಟೈನ್ ಮಾಡಿದ್ರಂತೆ. ಈಗ ನಮ್ಮಲ್ಲಿ 25 ಪೆಟ್ಟಿಗೆಗಳು ಜೇನು ಕೂಡ ಇದೆ. ನಮ್ಮ ಔಷಧಿಗೆ ಬೇಕಾದಂತಹ ಜೇನನ್ನು ಉತ್ಪಾದನೆ ಮಾಡೋದ್ರಿಂದ ಹಿಡಿದು ಗಿಡ ಮರಗಳನ್ನು ಸಾವಯವವಾಗಿ ಬೆಳೆಸಲಿಕ್ಕೆ ಬೇಕಾದಂತಹ ಗೊಬ್ಬರಕ್ಕಾಗಿ ಒಂದು ಗೋಶಾಲೆ ಇದೆ. ನಮ್ಮ ಗೋಶಾಲೆಯಲ್ಲಿ ಒಂದು 80 ಹಸುಗಳಿದ್ದಾವೆ. ಎಲ್ಲ ದೇಸಿ ತಳಿಗಳೇ ಇರುವಂಥದ್ದು. ಸೊ ಹಸು ಸಾಕಣೆಯೊಂದಿಗೆ ಗಿಡಗಳನ್ನು ಬೆಳೆದುಕೊಂಡು ಆ ಗಿಡಗಳಿಂದ ಔಷಧಿಯನ್ನು ತಯಾರಿಸ್ಕೊಂಡು ಅದರ ಜೊತೆಯಲ್ಲಿ ಪ್ರತಿ 15 ದಿನಕ್ಕೊಮ್ಮೆ ಯಜ್ಞ ಯಾಗಾದಿಗಳನ್ನು ಹೋಮವನ್ನು ಮಾಡಿಕೊಂಡು ಯಾಕೆ ಮಾಡ್ತಿದ್ದೀವಿ? ಇದೆಲ್ಲ ಮೂಢನಂಬಿಕೆನಾ? ಖಂಡಿತವಾಗಿ ಅಲ್ಲ. ಇದರಿಂದ ಎಷ್ಟು ಪ್ರಯೋಜನಗಳಿದ್ದಾವೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಿ ನೋಡಿದಾಗ ಗೊತ್ತಾಗತ್ತೆ. ಹಾಗಾಗಿ ಆಯುರ್ವೇದದಲ್ಲಿ ದೈವ ವ್ಯಾಪಾಶ್ರಯ ಚಿಕಿತ್ಸೆ, ಸತ್ವಾವಜಯ ಚಿಕಿತ್ಸೆ ಹಾಗೂ ಯುಕ್ತಿ ವ್ಯಾಪಾಶ್ರಯ ಚಿಕಿತ್ಸೆ ಅನ್ನುವಂತಹ ಉಲ್ಲೇಖ ಬಂದಿರೋದು ಯಾಕೆ? ಆಲ್ರೆಡಿ ಸರ್ ಹೇಳಿದ ಹಾಗೆ ಅದೆಲ್ಲ ಟೈಮ್ ಟೆಸ್ಟೆಡ್ ರಿಸಲ್ಟ್ಸ್ಗಳು. ಮತ್ತು ನಮ್ಮ ಸಂಹಿತೆಗಳು ಅಂದಿರೋವಂಥದ್ದು ಈಗ ನಾನು ನೀವು ಕೂತು ಬರೆದಂತಹ ಪುಸ್ತಕಗಳಲ್ಲ. ಇವೆಲ್ಲ ಏನಂತಂದರೆ ಕ್ರೋಢೀಕರಣ, ರಿಸರ್ಚ್ ಆರ್ಟಿಕಲ್ಗಳ ಕ್ರೋಢೀಕರಣವನ್ನೇ ನಾವು ಸಂಹಿತೆ ಅಂತ ಹೇಳುವಂಥದ್ದು. ಆ ಸಂಹಿತೆ ಅನ್ನುವಂಥದ್ದು ಈಗ ಚರಕ ಸಂಹಿತೆ ಆದರೂ ಚರಕ ಒಬ್ಬರೇ ಬರೆದಿದ್ದಲ್ಲ. ಅದು
ಎಷ್ಟೋ ತಲೆಮಾರುಗಳ ತನಕ ಅಧ್ಯಯನ ಆಗಿ ಎಲ್ಲ ವೈದ್ಯರು, ಈಗ ನಾವೆಲ್ಲ ಕೂತು ಮಾತಾಡೋ ಹಾಗೆ ಎಲ್ಲ ಹಿರಿಯ ವಿದ್ವಜ್ಜನರು ಕೂತ್ಕೊಂಡು ಡಿಸ್ಕಷನ್ ಮಾಡಿ, ಅಲ್ಲಿ ಜ್ಯೋತಿಷ್ಶಾಸ್ತ್ರದ್ದು ಇನ್ಪುಟ್ ಇದೆ, ನಿಮಗೆ ಯೋಗ ಇದರ ಜೊತೆ ಕೂಡ ಇನ್ಪುಟನ್ನು ಏನೇನು ಹಾಕ್ಬೋದು ಅನ್ನೋದರ ಜೊತೆಯಲ್ಲಿ ಔಷಧಿಯ ಬಗ್ಗೆ ಕೂಡ ಡಿಸ್ಕಷನನ್ನು ಹೇಳಿ ಮಾಡಿರುವಂಥ ಕ್ರೋಢೀಕರಣ. ನಮ್ಮ ಸಂಹಿತೆಗಳೇನು ಎಲ್ಲ ರಿಸರ್ಚ್ ಆರ್ಟಿಕಲ್ಗಳ ಕ್ರೋಢೀಕರಣವೇ ನಮ್ಮ ಒಂದು ಎಲ್ಲ ಸೇರಿ ಮಾಡಿರೋವಂಥ PDF ಅಂತ ಹೇಳ್ಬೋದು ಆ ಒಂದು ಸಂಹಿತೆಗಳು. ಈ ಸಂಹಿತೆಗಳಲ್ಲಿ ಹೇಳಿದ್ದಾರೆ ಅಂದಮೇಲೆ ಅದು ಖಂಡಿತವಾಗಿ ವರ್ಕ್ ಆಗೇ ಆಗತ್ತೆ. ಆದರೆ ನಮ್ಮಲ್ಲಿ ಅದನ್ನು ಮಾಡುವ ಬದ್ಧತೆ ಬೇಕು, ಶ್ರದ್ಧೆ ಬೇಕು, ಆ ಪ್ರಾಕ್ಟೀಸನ್ನು ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡು ಹೋಗುವಂತಹ ಮನೋಭಾವ ಬೇಕು. ಹೀಗೆ ಈ ಕಪ್ಪತ್ತ ಗುಡ್ಡದಲ್ಲಿ ಇವತ್ತು ಎಷ್ಟೊಂದು ರೀತಿಯ ಔಷಧಿಯ ಸಸ್ಯಗಳಿದ್ದಾವೆ, ಅಲ್ಲಿ ಯಾವ್ಯಾವ ರೀತಿಯ ಔಷಧಿ ಮೂಲಗಳಿದ್ದಾವೆ ಅಂತ ಇವತ್ತು ನೀವಿಲ್ಲಿ ಲೆಕ್ಚರಲ್ಲಿ ಕೇಳಿದ್ದೇನಿದೆ ಅದು ಇಷ್ಟು. ಅಲ್ಲಿ ಇನ್ನೂ ತುಂಬ ಇದೆ. ಆದರೆ ನಾ ಏನು ಹೇಳಿದ್ದು, ಯೋಜಕಸ್ತತ್ರ ದುರ್ಲಭ ಹೇಳೋ ಹಾಗೆ ನಮಗಿನ್ನೂ ಗೊತ್ತಿಲ್ಲ. ಅದರ ಬಗ್ಗೆ ಇನ್ನಷ್ಟು ರಿಸರ್ಚ್ಗಳಾಗಬೇಕು, ಇನ್ನಷ್ಟು ಅಧ್ಯಯನಗಳಾಗಬೇಕು. ನಾವೆಲ್ಲ ಸೇರಿಕೊಂಡು ಇಂತಹ ಕಪ್ಪತ್ತ ಗುಡ್ಡದಂತಹ ಬೇರೆ ಎಲ್ಲ ಏನೇನು ಔಷಧಿ ಸಸ್ಯಗಳಿರುವಂತಹ ಜಾಗ ಇದೆ ಅದರ ಸಂರಕ್ಷಣೆಯಲ್ಲಿ ಮುಂದಾಗಬೇಕು. ಯಾಕಂದರೆ ಮುಂದಿನ ತಲೆಮಾರಿಗೆ ನಿಜಕ್ಕೂ ಬೇಕಾಗಿರುವ ಆಸ್ತಿ ಅಂದರೆ ಇದು ಅನ್ಅಡಲ್ಟ್ರೇಟೆಡ್ ಔಷಧಿಗಳು. ಸರ್ ಈಗ ಹೇಳಿದ ಹಾಗೆ ಎಷ್ಟೊಂದು ರೀತಿಯಲ್ಲಿ ಕಲಬೆರಕೆಗಳಾಗ್ತಾ ಇದ್ದಾವೆ, ಎಷ್ಟೊಂದು ಕಡೆಯಲ್ಲಿ ಔಷಧಿಗಳು ವಾಪಸ್ ಬರ್ತಾ ಇದೆ. ಯಾಕೆ ವಾಪಸ್ ಬರ್ತಿದೆ? ಈಗ ನಾವು ಅಬ್ರಾಡಿಗೆಲ್ಲ ಕಳಿಸಿರುವಂಥದ್ದು ಇಲ್ಲಿ ಕೆಲವೊಂದು ಫಾರ್ಮಸಿಗಳಿಂದ ಅವರು ಹೇಳ್ತಾ ಇದ್ರಲ್ವ, ಮಾಡಿದ್ರು ವಾಪಸ್ ಬರ್ತಾ ಇದೆ. ಕೆಲವೊಂದು ಔಷಧಿಗಳನ್ನ ನಾವು ರೆಡಿ ಮಾಡೋದು ಬಿಟ್ಬಿಟ್ಟಿದ್ದೀವಿ. ಯಾಕೆ ಅಂತಂದರೆ ಹೆಚ್ಚಿನವರು ಕಲೆಕ್ಟ್ ಮಾಡ್ತಾ ಇರೋದು ಡಿಸ್ಟ್ರಿಬ್ಯೂಟರ್ಸ್ಗಳಿಂದ ಅಂತ. ಡಿಸ್ಟ್ರಿಬ್ಯೂಟರ್ಸ್ಗಳು ಪಾಪ ಊರಲ್ಲಿ ಇದ್ದಿದ್ದನ್ನು ತರ್ತಾರೆ. ಆದರೆ ನಿಮಗೆ ಗೊತ್ತಿಲ್ಲದೆ ಔಷಧಿಯಲ್ಲಿ ಕಲಬೆರಕೆ ಹೇಗಾಗ್ತಾ ಇದೆ ಅಂತಂದರೆ, ನೀವು ತರುವಂತಹ ಔಷಧಿ ಸಸ್ಯಗಳ ಸುತ್ತಮುತ್ತಲಿರುವಂತಹ ಗದ್ದೆಗಳೇನಿರುತ್ತೆ ಅದಕ್ಕೆ ಕ್ರಿಮಿನಾಶಕ ಹಾಕಿರ್ತಾರೆ, ಅದಕ್ಕೆ ಪೆಸ್ಟಿಸೈಡ್ಸ್ ಹಾಕಿರೋದು ಅಥವಾ ಫಲವತ್ತತೆ ಬರಲಿ ಅಂತ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸ್ತಾರೆ. ಆ ಗದ್ದೆಯಲ್ಲಿ ಮಧ್ಯದಲ್ಲಿ ಔಷಧಿ ಸಸ್ಯ ಬೆಳೆದಿರುತ್ತೆ. ಆದರೆ ಔಷಧಿ ಸಸ್ಯವನ್ನು ತಂದು ಫಾರ್ಮಸಿಗೆ ಕೊಡೋರಿಗೆ ಆ ಒಂದು ನಾಲೆಜ್ ಇರಲ್ಲ. ಇದು ಕೆಮಿಕಲ್ ಇರುತ್ತೆ ಇದರಲ್ಲಿ ಅನ್ನೋ ನಾಲೆಜ್ ಇಲ್ಲ. ಅವ್ರು ಅದನ್ನ ತಂದು ಕೊಡ್ತಾರೆ, ಅದು ಎಲ್ಲೋ ಒಂಚೂರು ಕಣ್ತಪ್ಪಿ ಔಷಧಿಯ ಜೊತೆ ಸೇರಿದಾಗ ಔಷಧಿ ರಿಜೆಕ್ಟ್ ಆಗುತ್ತೆ. ಹಾಗಾಗಿ ಔಷಧಿಗಳು ಸರಿಯಾದ ರೀತಿಯಲ್ಲಿ ಆಗಬೇಕಂದಾಗ ಮೊದಲು ರೈತರಿಗೆ ಇದರೆಲ್ಲ ಒಂದು ಮೂಲಭೂತ ಅಂಶಗಳ ಬಗ್ಗೆ ಅವರಿಗೆ ಜ್ಞಾನವನ್ನು ಕೊಡಬೇಕು. ಮೂಲಭೂತ ಅಂಶಗಳ ಬಗ್ಗೆ ಅವ್ರಿಗೆ ಹೇಳಬೇಕು. ನೋಡಪ್ಪ, ಹೀಗೆ ಈ ಗದ್ದೆಯಲ್ಲಿ ಕೆಮಿಕಲ್ ಹಾಕಿರ್ತಾರೆ, ನೀವು ಔಷಧಿ ಹಾಕಿದಂತಹ ಸಸ್ಯ ಗದ್ದೆಯಿಂದ ತರಬಾರ್ದು. ನೀವು ಅಂತಹ ಒಂದು ಗದ್ದೆ, ಅದಕ್ಕೆ ನಾನು ಎಷ್ಟೋ ಸತಿ ಹೇಳ್ತಿರ್ತೀನಿ, ಖಾಲಿ ಜಾಗ ಇದೆ ನಿಮ್ಮ ಸುತ್ತಮುತ್ತಲು ಅಂದರೆ ದಯವಿಟ್ಟು ಅದನ್ನ ಇದ್ದ ಹಾಗೆ ಬಿಟ್ಬಿಡಿ. ಖಾಲಿ ಜಾಗದಲ್ಲಿ ಪ್ರಕೃತಿಯೇ ಬೆಳ್ಕೊಳತ್ತೆ. ಯಾವ್ಯಾವುದು ಅಲ್ಲಿಯ ನ್ಯಾಚುರಲ್ ಫ್ಲೋರಾ ಇದೆ ಅದನ್ನದು ಬೆಳ್ಕೊಳತ್ತೆ. ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾನು ಹೇಳೋದಾದರೆ, ಇನ್ನೊಂದು 20 ವರ್ಷಗಳ ನಂತರ ಒಂದು ಹಿಡಿ ಮಣ್ಣಿದೆ, ಆ ಮಣ್ಣಲ್ಲಿ ಯಾವುದೇ ಕೆಮಿಕಲ್ ಇಲ್ಲ, ಸಿಮೆಂಟ್ ಇಲ್ಲ, ಪೆಸ್ಟಿಸೈಡ್ಸ್ ಇಲ್ಲ ಅಂತಂದರೆ ಆ ಒಂದು ಹಿಡಿ ಮಣ್ಣು ನಿಮ್ಮೆಲ್ಲ ಆಸ್ತಿ ಪಾಸ್ತಿಗಳಿಗಿಂತ ಹೆಚ್ಚಿಗೆ ಬೆಲೆ ಬಾಳುವಂಥದ್ದಾಗಿರುತ್ತೆ. ಯಾಕಂದರೆ ನಾವು ಮನುಷ್ಯರು ಏನು ಮಾಡ್ತಿದ್ದೀವಿ, ಎಲ್ಲ ಕಡೆಗಳಲ್ಲಿ ಸಿಮೆಂಟನ್ನು, ಕೆಮಿಕಲ್ಸನ್ನು, ಪೆಸ್ಟಿಸೈಡ್ಸನ್ನು, ಹಲವಾರು ರೀತಿಯ ಅಂಶಗಳನ್ನು, ಪ್ರಕೃತಿಗೆ ಅಹಿತವಾದಂಥ ಅಂಶಗಳನ್ನು ನಾವು ಪ್ರಕೃತಿಯೊಂದಿಗೆ ಸೇರಿಸ್ತಾ ಇದ್ದೀವಿ. ಪ್ರತಿಯೊಂದು ಊರಿನಲ್ಲಿ ಇರುವಂಥ ನೋಡಿ, ನಾವು ಇಷ್ಟೊಂದು ಜನ ತಿಳಿದವರು ಇದ್ದು ಕೂಡ ಇಲ್ಲಿ ನಮ್ಮ ರಾಜ್ಯದ ಹಲವಾರು ವಿಭಾಗದಿಂದ ಬೇರೆ ಬೇರೆ ಊರಿನಿಂದ ಬಂದವರು ಇದ್ದರೂ ಕೂಡ ನಿಮ್ಮೆಲ್ಲ ಊರಿನಲ್ಲಿರುವಂತಹ ಫ್ಯಾಕ್ಟ್ರಿಗಳಿಂದ ಹೊಲಸು ಇವತ್ತಿಗೂ ನದಿಯನ್ನೇ ಸೇರ್ತಾ ಇದೆ. ಹೌದಾ? ಒಪ್ತೀರಾ? ನಾವು ಅದನ್ನು ಮಾಫಿಯಾ ಅಂತ ಹೇಳ್ಬೋದು, ಏನೇ ಹೇಳ್ಬೋದು. ಬಟ್ ಇಷ್ಟೊಂದು ಜನ ತಿಳಿದವರು ಇದ್ದು ನಮ್ಮ ಹತ್ರ ತಡೆಯೋಕ್ಕಾಗ್ತಾ ಇಲ್ಲ ಅಂತಂದರೆ ಏನು ಪ್ರಯೋಜನ? ಅದರಿಂದ ತಿಳಿದಿಟ್ಕೊಂಡು ಏನು ಪ್ರಯೋಜನ? ಕಾರ್ಯರೂಪಕ್ಕೆ ಬರದೇ ಇದ್ದರೆ. ಹಾಗಾಗಿ ನಾವೆಲ್ಲರೂ ಸೇರಿ ಚಿಕ್ಕ ಚಿಕ್ಕ ಹೆಜ್ಜೆಯಾದರೂ ಸರಿ ಇಡಲೇಬೇಕು. ನಮ್ಮಿಂದ ಯಾವುದೇ ಕೆಮಿಕಲ್ ಅಥವಾ ರಾಸಾಯನಿಕ ತ್ಯಾಜ್ಯ ವಸ್ತುಗಳು ನದಿಯನ್ನು ಸೇರಬಾರ್ದು, ಭೂಮಿಯನ್ನು ಸೇರಬಾರ್ದು, ವಾಯುವನ್ನು ಸೇರಬಾರ್ದು. ಇದಕ್ಕೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು. ಆವಾಗ ಮಾತ್ರ ಅದು ಕಾರ್ಯರೂಪಕ್ಕೆ ಬರುತ್ತೆ. ಇಲ್ಲದಿದ್ದರೆ ಇಂತಹ ಸೆಮಿನಾರ್ಗಳ ಮೇಲೆ ಸೆಮಿನಾರ್, ವರ್ಕ್ಶಾಪ್ಗಳ ಮೇಲೆ ವರ್ಕ್ಶಾಪ್ಗಳು ಆಗ್ತಾ ಇರುತ್ತೆ. ಆದರೆ ಅದು ಇವತ್ತು ಮತ್ತು ನಾಳೆಗೆ ಮಾತ್ರ ಸೀಮಿತ ಆಗಿರುತ್ತೆ. ಅದರಿಂದ ಫಲ ಇಲ್ಲ, ಅದರಿಂದ ಯೂಸ್ ಇಲ್ಲ. ಇಲ್ಲಿಂದ ನಾವು ಹೋದ್ಮೇಲೆ ನಮ್ಮ ಕೈಲಾದಷ್ಟು ಮಟ್ಟಿಗಾದರೂ ಈ ಚೇಂಜಿಗಾಗಿ, ಈ ಒಂದು ಬದಲಾವಣೆಗಾಗಿ ಒಂದು ಪುಟ್ಟ ಹೆಜ್ಜೆಯನ್ನಾದರೂ ತೆಗೆದುಕೊಂಡ್ರೆ ಮಾತ್ರ ನೀವೆಲ್ಲ ನಿಮ್ಮ ಕೆಲಸ ಜವಾಬ್ದಾರಿಗಳನ್ನು ಬಿಟ್ಟು ಇವತ್ತು ಇಲ್ಲಿ ಬಂದು ಕೂತಿದ್ದು ಸಾರ್ಥಕ ಆಗತ್ತೆ. ಇಲ್ಲದಿದ್ದರೆ ಸುಮ್ಮನೆ ಚೇರ್ ಫಿಲ್ ಮಾಡಲಿಕ್ಕೆ ಅಂತ ಒಂದು ತಲೆ ಬಂದು ಹೋದ ಹಾಗೆ ಅಷ್ಟೇ ಹೊರತಾಗಿ ಇದರಿಂದ ಯಾವುದೇ ಯೂಸ್ ಇಲ್ಲ. ನಿಮ್ಮ ಒಂದು ದಿನದ ಅಲ್ಲಿ ಕೆಲಸವೂ ಹಾಳಾಯಿತು ಬಿಟ್ಟರೆ ಇಲ್ಲಿ ಬಂದು ಕೂತದ್ದು ಏನೂ ಯೂಸ್ ಆಗಲ್ಲ. ಔಷಧೀಯ ದ್ರವ್ಯಗಳ ಸಂರಕ್ಷಣೆ ಆಗಬೇಕು ಅಂದಾಗ ಈ ಪಂಚ ಮಹಾಭೂತಗಳಲ್ಲೂ ನಮ್ಮ ಸುತ್ತಮುತ್ತಲಿರುವ ಪ್ರಕೃತಿ, ನಮ್ಮ ಮಾತುಗಳು, ನಮ್ಮ ಭಾವನೆಗಳು
ಎಲ್ಲವೂ ಔಷಧಿ. ಇವೆಲ್ಲವುದರಿಂದ ನಾವು ಕ್ಲೀನಿಂಗ್ ಪ್ರೊಸೆಸ್ಸನ್ನು ಶುರು ಮಾಡಬೇಕು. ಕೇವಲ ಔಷಧಿ ಸಸ್ಯ ಅಷ್ಟೇ ಅಲ್ಲ, ಇದೆಲ್ಲದರಲ್ಲಿ ನಾವು ಒಂದೊಂದಾಗಿ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಡ್ತಾ ಬಂದರೆ ಆಗ ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ಯಾಕಂದರೆ ಆರೋಗ್ಯವನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಕೇವಲ ಆಹಾರ, ವಿಹಾರ, ದಿನಚರಿ, ಋತುಚರಿ ಅಷ್ಟೇ ಅಲ್ಲ, ಅದರ ಹೊರತಾಗಿ ಕೂಡ ತುಂಬ ಆಸ್ಪೆಕ್ಟ್ಗಳಿದ್ದಾವೆ. ನಮ್ಮ ಸುತ್ತಮುತ್ತಲಿನ ಪ್ರಕೃತಿ, ಈವನ್ ನಮ್ಮ ಗ್ರಹಗತಿಗಳು ಎಲ್ಲವೂ ಕೂಡ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಹಾಗಾಗಿ ಆರೋಗ್ಯ ಅಂತ ಬಂದಾಗ ಔಷಧಿ ಸಸ್ಯಗಳ ಸಂರಕ್ಷಣೆಯ ಜೊತೆಯಲ್ಲಿ ನಿಮ್ಮ ಇಂದ್ರಿಯಗಳು, ವಿಷಯಗಳು ಹಾಗೂ ಸಾಮಾಜಿಕವಾದಂಥ, ಅದಕ್ಕಾಗಿ ಆಯುರ್ವೇದ ಏನು ಹೇಳುತ್ತೆ, ಸ್ವಸ್ಥ ವ್ಯಕ್ತಿ ಅಂದರೆ ಯಾರು ಅಂತ ಹೇಳುವಾಗ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಅಂತ ಹೇಳುತ್ತೆ. ನಮ್ಮ ಇಂದ್ರಿಯ, ಮನಸ್ಸು, ದೇಹ, ಆತ್ಮ ಇದೆಲ್ಲವೂ ಕೂಡ ಪ್ರಸನ್ನವಾಗಿದ್ದಾಗ ಮಾತ್ರ ಅದು ಆರೋಗ್ಯ, ಅವನು ಆರೋಗ್ಯವಂತ ವ್ಯಕ್ತಿ ಅಂತ ಹೇಳಿಸ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಆಯುರ್ವೇದದ ಒಂದು ಧ್ಯೇಯ ಉದ್ದೇಶ ಏನು? ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಆತುರಸ್ಯ ವಿಕಾರ ಪ್ರಶಮನಂ. ಆಯುರ್ವೇದದ ಮೂಲ ಉದ್ದೇಶವೇ ಒಬ್ಬ ಸ್ವಸ್ಥ ವ್ಯಕ್ತಿಯ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳೋದು ಹೇಗೆ. ನಾವು ಆಯುರ್ವೇದ ವೈದ್ಯರನ್ನು ಯಾವಾಗ ಕನ್ಸಲ್ಟ್ ಮಾಡಬೇಕು? ಗಿಡಮೂಲಿಕೆ ಏನೋ ಔಷಧಿ ಕೊಡ್ತಾರಂತೆ, ಈಗೆಲ್ಲ ನಾವು ಹೋಗೋದು ಯಾವಾಗ ಹೇಳಿ? ನಾನು ಅಲ್ಲಿ ಹೋದೆ, ಈ ಆಪ್ರೇಷನ್ ಆಯಿತು, ಮತ್ತೆ ವಾಪಸ್ ಬಂತು, ಇನ್ನೊಂದು ಕಡೆ ಹೋದೆ, ಇನ್ನೊಂದು ಥೆರಪಿ ಆಯಿತು, ಮತ್ತೆ ವಾಪಸ್ ಬಂತು, ಇನ್ನೊಂದು ಡಾಕ್ಟ್ರ್ ಹತ್ರನೂ ಹೋದೆ, ಅವರಿನ್ನೂ ನಿನಗೆ ಆಪ್ರೇಷನ್ನು ಮಾಡೋಕ್ಕಾಗಲ್ಲ ಅಂತ ಅಂದರು. ಈಗಿನ ಏನು ಮಾಡೋದು ಅಂದಾಗ ಅಲ್ಲಿ ಯಾರೋ ಹೇಳಿದರು ನೀವು ಗಿಡಮೂಲಿಕೆ ಔಷಧಿ ಕೊಡ್ತೀರಂತೆ, ಹಾಗಾಗಿ ನಿಮ್ಮಲ್ಲಿ ಬಂದೆ ಅನ್ನುವಂಥ ಮಾತು ಹೆಚ್ಚಾಗಿ ಕೇಳಲಿಕ್ಕೆ ಸಿಗತ್ತೆ. ಆದರೆ ನಿಜವಾಗಿ ಆಯುರ್ವೇದ ವೈದ್ಯನಲ್ಲಿಗೆ ಜನಸಾಮಾನ್ಯರು ಯಾವಾಗ ಬರಬೇಕು? ಡಾಕ್ಟ್ರೇ, ನಾನು ಆರಾಮಾಗಿದ್ದೀನಿ, ದೇವರ ದಯೆಯಿಂದ ಇವತ್ತಿಗೆ ನನಗೆ ಯಾವ ರೋಗನೂ ಇಲ್ಲ, ಯಾವ ಟೆನ್ಷನ್ನೂ ಇಲ್ಲ, ಆದರೆ ಇದೇ ರೀತಿ ನನ್ನ ಆರೋಗ್ಯವನ್ನು ನಾನು ಕಾಪಾಡಿಕೊಳ್ಬೇಕು, ಇದೇ ರೀತಿ ನನ್ನ ಮನಸ್ಥಿತಿಯನ್ನು ನಾನು ಕಾಪಾಡಿಕೊಳ್ಬೇಕು, ಇದಕ್ಕೆ ನಾನು ಏನು ಮಾಡಲಿ ಅಂತ ವೈದ್ಯರ ಬಳಿ ಬರುವಂತಹ ದಿನ ಬರಬೇಕು. ಆವಾಗ ನಾವೆಲ್ಲರೂ ಕೂಡ ಆಯುರ್ವೇದ ಡಿಗ್ರಿ ಪಡೆದಿದ್ದು ಸಾರ್ಥಕ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಒಬ್ಬ ಆಯುರ್ವೇದ ವೈದ್ಯನ ಸಕ್ಸಸ್ ಅನ್ನೋದು ನನ್ನ ಹತ್ರ ಎಷ್ಟು ರೋಗಿಗಳು ಔಷಧಿ ತಿಂತಿದ್ದಾರೆ ಅನ್ನೋದ್ರಲ್ಲ, ಎಷ್ಟು ಔಷಧೀಯ ಸಸ್ಯಗಳನ್ನು ನಾನು ರೋಗಿಗಳಿಗೆ ದಿನ ಕೊಡ್ತಿದ್ದೀನಿ, ಇಷ್ಟು kg ಔಷಧಿ ಸಸ್ಯಗಳನ್ನ ನಾನು ದಿನ ಮಾರಾಟ ಮಾಡ್ತಿದ್ದೀನಿ ಅನ್ನೋದರಲ್ಲಿ ಆಯುರ್ವೇದ ವೈದ್ಯನ ಸಕ್ಸಸ್ ಅಥವಾ ಯಶಸ್ಸು ಅನ್ನೋದು ಡಿಪೆಂಡ್ ಆಗಿಲ್ಲ. ಆಯುರ್ವೇದ ವೈದ್ಯನ ಸಕ್ಸಸ್ ಯಾವಾಗ? ನಾನು ನಿಮಗೆ ಔಷಧಿಯನ್ನು ಕೊಟ್ಟೆ, ನಿಮ್ಮ ರೋಗದಲ್ಲಿ 1 ತಿಂಗಳೋ 3 ತಿಂಗಳೋ 6 ತಿಂಗಳೋ 1 ವರ್ಷನೋ ಹೋಗಲಿ, 6 ವರ್ಷ ಬೇಕಾದ್ರಾಗಲಿ, ಎಷ್ಟೇ ವರ್ಷಗಳಾದರೂ ಒಂದಿಷ್ಟು ದಿನಗಳ ಕಾಲ ಅದನ್ನು ತೆಗೆದುಕೊಂಡು ನಂತರದಲ್ಲಿ ಈಗ ನಾನು ಹುಷಾರಾಗಿದ್ದೇನೆ, ಈಗ ನಾನು ನಿಮಗೆ ಔಷಧಿಯ ಅಗತ್ಯ ಇಲ್ಲ, ಇನ್ನು ನಿಮಗೆ ಔಷಧಿಯ ಅಗತ್ಯ ಇಲ್ಲ, ಕೇವಲ ಇಂತಿಂತಹ ಪಥ್ಯದಲ್ಲಿ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅಂತ ನಾನು ಹೇಳಿದರೆ ಅದರ ಮೇಲೆ ನನ್ನ ಯಶಸ್ಸು ನಿರ್ಧಾರ ಆಗಿರುವಂಥದ್ದು. ರೋಗಿಗಳ OPD ಲೀಸ್ಟಿಂದ ಅಲ್ಲ. OPD ಲೀಸ್ಟಿಂದ ಬರೀ ಗೊತ್ತಾಗೋದೇನು ಎಷ್ಟು ರೋಗಿಗಳು ಬರ್ತಿದ್ದಾರೆ ಅಂತ, ಅದು ನನ್ನ ಯಶಸ್ಸಲ್ಲ. ನನ್ನ ನಿಜವಾದ ಯಶಸ್ಸೇನು ಹೇಳಿ? ನನ್ನಲ್ಲಿ OPD ಕನ್ಸಲ್ಟೇಷನಿಗೆ ಬಂದವರು ಎಷ್ಟು ಜನ ಔಷಧಿ ಇಲ್ಲದೆ ಕೂಡ ಇವತ್ತು ಆರಾಮಾಗಿದ್ದಾರಲ್ವಾ, ಅದು ನನ್ನ ಯಶಸ್ಸು. ಇದನ್ನು ನಾವು ಪ್ರತಿಯೊಬ್ಬ ಆಯುರ್ವೇದ ವೈದ್ಯರು ಅರ್ಥ ಮಾಡ್ಕೊಳ್ಬೇಕು. ವಿದ್ಯಾರ್ಥಿಗಳು ಮುಂದೊಂದು ದಿನ ನಿಮ್ಮ ಹಾಸ್ಪಿಟ್ಲಲ್ಲಿ ಫುಲ್ ಕ್ಯೂ ಇರಬೇಕಂತ ಕನಸು ಕಾಣಬೇಡಿ. ನಿಮ್ಮಲ್ಲಿ ಬಂದಂತಹ ಪ್ರತಿಯೊಬ್ಬ ರೋಗಿ, ಅಟ್ಲೀಸ್ಟ್ ಒಂದು ರೋಗಿಗಾದರೂ ನೀವು ಔಷಧಿ ಇಲ್ಲದೆ ಅವರು ಆರಾಮಿರೋ ಥರ ಮಾಡಿದ್ದೀರಾ ಅಂದರೆ ಆಗ ನೀವು ನಿಜಕ್ಕೂ ಕೂಡ ಒಬ್ಬ ಯಶಸ್ವಿ ಆಯುರ್ವೇದ ವೈದ್ಯ ಅಂತ ಎದೆ ತಟ್ಟಿ ಹೇಳ್ಕೊಳ್ಬೋದು. ಸೊ ಇದೇ ಒಂದು ಧನ್ಯವಾದಗಳು. ಇದೇ ಒಂದು ಮನಸ್ಥಿತಿಯಲ್ಲಿ ನಾವೆಲ್ಲ ಆಯುರ್ವೇದ ವೈದ್ಯರು ಕೆಲಸ ಮಾಡಿದರೆ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ. ನೋಡಿ, 80,000 ಎಕರೆಗಳಂತಹ ಔಷಧಿ ಪ್ರದೇಶ ಇರುವಂತಹ ಕಪ್ಪತಗುಡ್ಡವನ್ನು ಕೇವಲ ಒಬ್ಬ ಸ್ವಾಮೀಜಿಯವರು ಹೇಗೆ ಮಾಡಲಿಕ್ಕೆ ಸಾಧ್ಯ ಆಯಿತು? ಯಾಕಂದರೆ ಅಲ್ಲಿರುವಂತಹ ಒಂದು ಛಲ, ಅಲ್ಲಿರುವಂತಹ ಮಾಡಲೇಬೇಕು, ಈ ಜಾಗವನ್ನು ಕಾಪಾಡಲೇಬೇಕು ಅನ್ನುವಂಥ ಒಂದು ಛಲ. ಗುರುಗಳು ನಮ್ಮ ಹತ್ರ ಬಂದಿದ್ದಾಗ ನಾವು ಸುದೀರ್ಘವಾದ ಮಾತುಕತೆಯಲ್ಲಿ ಎಷ್ಟೊಂದು ರೀತಿಯ ಅವರು ತೊಂದರೆಗಳನ್ನು ಎದುರಿಸಿದ್ದಾರೆ ಅನ್ನೋದನ್ನು ಅವ್ರು ಹಂಚ್ಕೋತಾ ಇದ್ರು. ಬಹುಶಃ ನಾವೆಲ್ಲ ಆದರೆ ಹಿಂದೇಟ್ ಹಾಕಿಬಿಡ್ತಿದ್ವೇನೋ, ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಕೊಂಡು ನನಗೆ ಯಾಕೆ ಇದೆಲ್ಲ ರಿಸ್ಕ್, ಬೇಡ ಅದೇನಾದರೂ ಹಾಕ್ಕೊಳ್ಳತ್ತೆ ನೋಡ್ತಾರೆ ಬಿಡು ಅಂತ ಸುಮ್ಮನಿದ್ಬಿಡ್ತಿದ್ದೇನೋ. ಆದರೆ ಅವರು ಆ ಛಲದಿಂದ, ಆ ಹಠದಿಂದ, ಇಲ್ಲ ಈ ಔಷಧಿ ಪ್ರದೇಶವನ್ನು ಏನೇ ಆಗಲಿ, ನನಗೆ ಎಷ್ಟೇ ಕಷ್ಟ ಆಗಲಿ, ಯಾವುದೇ ತೊಂದರೆ ಬರಲಿ, ನಾನು ಇದನ್ನು ಹಾಳಾಗಲಿಕ್ಕೆ ಬಿಡಲ್ಲ, ನಾನು ಇದನ್ನು ಕಾಪಾಡ್ತೀನಿ ಅಂತ ಒಬ್ಬ ಸ್ವಾಮೀಜಿಯವರ ಇಚ್ಛಾಬಲದಿಂದ ನಾವಿಷ್ಟೊಂದು ಜನ ಒಟ್ಟಿಗೆ ಸೇರೋಕ್ಕಾಗತ್ತೆ ಅಂತಂದರೆ, ನಮ್ಮೆಲ್ಲರ ಇಚ್ಛಾಬಲ ಒಟ್ಟಿಗೆ ಸೇರಿದ್ರೆ ಬದಲಾವಣೆ ತರಕ್ಕೆ ಸಾಧ್ಯ ಇಲ್ವಾ?
ಯಾವಾಗ ಇಚ್ಛಾಶಕ್ತಿಯನ್ನು ನಾವು ಒಂದು ಮಾಡುವಂಥದ್ದು? ಇವತ್ತೇ ಮಾಡಬೇಕು, ಈಗಲೇ ಮಾಡಬೇಕು, ನಾಳೆ ಅಂತ ಕೂತ್ರೆ ಆಗುವಂಥದ್ದಲ್ಲ. ಸಸ್ಯ ಸಂಜೀವಿನಿಯಲ್ಲಿ ಒಂದು ಚಿಕ್ಕ ಒಂದು ಏನು ಹೇಳುವಂಥ ಚಿಕ್ಕ ಮಾದರಿಯನ್ನು ನಾವು ಸಿದ್ಧ ಮಾಡಿರುವಂಥದ್ದು ಏನಂತಂದರೆ, ಕೃಷಿ, ಪಶುಸಂಗೋಪನೆ, ಜೇನು ಸಾಕಣೆ, ಆಯುರ್ವೇದ, ಯೋಗ, ಧ್ಯಾನ ಇದೆಲ್ಲದರ ಜೊತೆಯಲ್ಲಿ ಈ ಒಂದು ಸಸ್ಯ ಸಂಜೀವಿನಿ ಅನ್ನುವಂಥ ಒಂದು ಪುಟ್ಟ ನಮ್ಮ ಕೇವಲ ಒಂದು ಕುಟುಂಬದ ಪರಿಶ್ರಮ, ನಮ್ಮ ಒಂದು ಕುಟುಂಬದ ಪರಿಶ್ರಮದಿಂದ ನಾವು 38 ದೇಶಗಳಿಂದ ತಲುಪಿದ್ದೀವಿ. ಇವತ್ತಿಗೆ 38 ದೇಶಗಳಿಂದ ನಮ್ಮಲ್ಲಿಗೆ ರೋಗಿಗಳು ಬಂದು ಹೋಗಿದ್ದಾರೆ. ನಮ್ಮ ರಾಜ್ಯದ ಬೇರೆ ಬೇರೆ ಊರುಗಳಿಂದ, ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಜನ ಬಂದು ಹೋಗಿದ್ದಾರೆ. ಒಂದು ಕುಟುಂಬಕ್ಕೆ ಇಷ್ಟು ಶಕ್ತಿ ಇದೆ ಅಂದರೆ ನಾವಿಲ್ಲಿ ಎಷ್ಟೊಂದು ಕುಟುಂಬಗಳಿದ್ದಾವೆ, ನಮ್ಗೆ ಯಾಕಾಗಲ್ಲ? ಯಾಕಂದರೆ ನಾವು ಯಾವಾಗಲೂ ಪ್ರಯತ್ನನೇ ಮಾಡಿಲ್ಲ, ಅಥವಾ ಆ ರೀತಿ ನನಗೂ ಆಗತ್ತೆ ಅಂತ ಅಂದ್ಕೊಂಡೇ ಇಲ್ಲ. ನಾವು ಯಾವತ್ತೂ ಕೂಡ ಅಯ್ಯೋ ನಮಗಾಗಲ್ಲ ಬಿಡು, ಅದೆಲ್ಲ ಎಲ್ಲ ಆಗತ್ತೆ ಬಿಡು, ಇದೇ ಯೋಚನೆಯಲ್ಲಿ ಇಲ್ಲ, ಹಾಗಾಗಲ್ಲ, ಹಾಗೇ ಆಗತ್ತೆ, ಕಷ್ಟ ಬರುತ್ತೆ, ತೊಂದರೆಗಳು ಬರುತ್ತೆ. ಆದರೆ ಮರಳಿ ಯತ್ನವ ಮಾಡು, ಮುಂದೇನು? ಮರಳಿ ಯತ್ನ ಮಾಡೋದೇ ಸೊಲ್ಯೂಷನ್, ಮತ್ತೆ ಬೇರೆ ಇಲ್ಲ. ಇಲ್ಲಿ ಸೆಕೆಂಡ್ ಆಪ್ಷನ್ ಇಲ್ಲ, ನೋ ಕ್ವಿಕ್ ಫಿಕ್ಸ್. ಇಲ್ಲಿ ಇನ್ನೇನೋ ಶಾರ್ಟ್ಕಟ್ ಅನ್ನೋದಿಲ್ಲ. ಪ್ರಯತ್ನ ಮಾಡೋದೊಂದೇ ಇದಕ್ಕೆ ದಾರಿ. ಬೇರೆ ಶಾರ್ಟ್ಕಟ್ ಆಗಲಿ ಅಥವಾ ಯತ್ನ ಮಾಡಿದ್ಯಾ ಆಗಲಿಲ್ವಾ ಹಂಗಾರೆ ಹಿಂಗೆ ಮಾಡು ಅನ್ನೋದಕ್ಕೆ ಶಾರ್ಟ್ಕಟ್ ಇಲ್ಲ. ಹಾರ್ಡ್ ವರ್ಕ್ ಅನ್ನುವಂಥದ್ದು ಒಂದೇ ಒಂದು ಮಾಡಬೇಕಾಗಿರುವಂಥ ಅಂಶ. ಸೊ ನಾವೆಲ್ಲರೂ ಸೇರಿಕೊಂಡು ಈ 80,000 ಎಕರೆ ಕಪ್ಪತ್ತಗುಡ್ಡದಲ್ಲಿರುವಂಥ ಔಷಧಿ ಸಸ್ಯಗಳು ಅಷ್ಟೇ ಅಲ್ಲದೆ ಇನ್ನೆಷ್ಟು ಜಾಗಗಳಲ್ಲಿ ಔಷಧಿ ಸಸ್ಯಗಳಿದೆಯೋ, ಅಥವಾ ಇನ್ನೆಷ್ಟು ಖಾಲಿ ಜಾಗಗಳು ನಿಮ್ಮಲ್ಲಿ ಹಲವಾರು ನಿವೇಶನಗಳು ಖಾಲಿ ಇದ್ದಾವೆ ಅಂತಂದರೆ ಅಲ್ಲಿ ತಾನಾಗೇ ಬೆಳೆಯುವಂತಹ ಔಷಧಿ ಸಸ್ಯಗಳನ್ನು ನಾವು ಬೆಳಿಬೇಕು, ಅದನ್ನು ಪ್ರಮೋಟ್ ಮಾಡಬೇಕು. ಅದರಿಂದ ಮುಂದೊಂದು ದಿನ ಖಂಡಿತವಾಗಿ ನಮ್ಮ ಮುಂದಿನ ತಲೆಮಾರುಗಳಿಗೆ ಸಹಾಯ ಆಗತ್ತೆ. ಇದು ಕೇವಲ ನೀವೊಂದೀಗ ಔಷಧಿ ಸಸ್ಯಗಳನ್ನು ಕಾಪಾಡಿಟ್ರೆ ಅದು ಕೇವಲ ನಿಮ್ಮ ಮನೆಗಷ್ಟೇ ಹೆಲ್ಪ್ ಆಗಲ್ಲ, ನಿಮ್ಮ ಕುಟುಂಬಕ್ಕಷ್ಟೇ ಹೆಲ್ಪ್ ಆಗಲ್ಲ, ಇಡೀ ಸಮಾಜಕ್ಕೆ ಅದರಿಂದ ಅನುಕೂಲ ಆಗತ್ತೆ. ಆವಾಗ ಮಾತ್ರ ಅಲ್ವಾ ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಅಂತ ಸಿಗಬೇಕು ಅಂದಾಗ, ನಮ್ಮ ಪುರುಷಾರ್ಥಗಳ ಸಿದ್ಧಿ ಆಗಬೇಕು ಅಂದಾಗ, ನನ್ನ ಜೀವನ ಅನ್ನೋದು ಕೇವಲ ನನ್ನ ಕುಟುಂಬಕ್ಕಷ್ಟೇ ಸೀಮಿತ ಆದರೆ ಅದರಲ್ಲಿ ಏನಿದೆ ಅದರಲ್ಲಿ ಅರ್ಥ ಏನಿದೆ? ನಾನು ದುಡ್ಡು ಮಾಡಿದೆ, ನನ್ನ ಮಕ್ಕಳಿಗೆ ಕೊಟ್ಟೆ, ನಾನು ಹೋದೆ, ಮುಗೀತು ಅಲ್ಲಿಗಷ್ಟೇ. ಆದರೆ ನಾವು ಬದುಕಿದ ರೀತಿ ಹೇಗಾಗಬೇಕು ಅಂತಂದರೆ, ಸ್ವಾಮಿ ವಿವೇಕಾನಂದರಂತೆ ಇವತ್ತಿಗೂ ವಿವೇಕಾನಂದರ ಹೆಸರು ಹೇಳಿದ್ರೆ ನಮ್ಗೆ ಹೇಗೆ ಒಂದು ಶಕ್ತಿ ಬರುತ್ತೋ ಅದೇ ಥರ ನಾವೆಲ್ಲ ಯಾವ ರೀತಿಯಾಗಿ ಬದುಕಬೇಕು, ನಮ್ಮಿಂದ ನಮ್ಮ ಇಡೀ ಸಮಾಜಕ್ಕೆ ಸಹಾಯ ಆಗುವ ರೀತಿಯಲ್ಲಿ, ನಮ್ಮ ಮುಂದಿನ ಎಷ್ಟೋ ತಲೆಮಾರುಗಳು ಇದನ್ನು ಉಪಯೋಗಿಸುವ ರೀತಿಯಲ್ಲಿ ನಾವು ಬದುಕಬೇಕು. ಈಗ ನಾವೆಲ್ಲರೂ ಮಾಡಲೇಬೇಕಾದಂತಹ ಕೆಲಸ ಔಷಧಿ ಸಸ್ಯಗಳನ್ನು ಕಾಪಾಡಲಿಕ್ಕೇ ಬೇಕು. ಮುಂದೊಂದು ದಿನ ಅದೇ ಬೇಕಾಗೋದು, ನೆನ್ಪಿಟ್ಕೊಳ್ಳಿ. ಈಗ ಯಾವ ರೀತಿಯಲ್ಲಿ ನಾವೆಲ್ಲ ಆರೋಗ್ಯವನ್ನು ಕಳ್ಕೊಳ್ತಿದ್ದೀವಿ ಅಂತಂದರೆ, ಮುಂದೊಂದು ದಿನ ಎಲ್ಲ ಸವಲತ್ತುಗಳು ನಮ್ಮ ಹತ್ರ ಇರುತ್ತೆ, ಆದರೆ ಆರೋಗ್ಯ ಇರಲ್ಲ. ಏನು ಮಾಡೋದು ಅಂತ ಸವಲತ್ತುಗಳನ್ನು ಇಟ್ಕೊಂಡು? ನಿಮ್ಮಲ್ಲೇ ಎಷ್ಟೋ ಜನ ಇಲ್ಲಿ ಹಿರಿಯರಿದ್ದೀರಾ. ಸರ್ ನೀವೇ ಹೇಳಿ, ನೀವೆಲ್ಲ ನಿಮ್ಮ ಚಿಕ್ಕ ಪ್ರಾಯದಲ್ಲಿ ಅಥವಾ ನಿಮ್ಮ ಮಧ್ಯ ವಯಸ್ಸಲ್ಲಿ ಕಷ್ಟಪಟ್ಟು ದುಡಿದ್ರಿ. ಯಾಕೆ? ನಮಗೆಲ್ಲ ಒಳ್ಳೇದಾಗಬೇಕು, ಮುಂದೊಂದು ದಿನ ಒಳ್ಳೆ ದಿನ ಬರುತ್ತೆ, ಇವತ್ತು ಕಷ್ಟಪಟ್ಟು ದುಡಿದ್ರೆ ನಾಳೆ ಒಳ್ಳೇದಾಗತ್ತೆ ಅನ್ನೋ ಆಶಾಭಾವನೆಯಲ್ಲಿ ನೀವೆಲ್ಲ ದುಡಿದ್ರಿ. ಇವತ್ತು ದೇವ್ರೇನೋ ಒಂದು ಲೆವೆಲಿಗೆ ಮಕ್ಕಳಿದ್ದಾರೆ, ಅವರು ಕೆಲಸಕ್ಕೆ ಹೋಗ್ತಿದ್ದಾರೆ, ಎಲ್ಲ ಒಂದು ಲೆವೆಲಿಗೆ ಒಳ್ಳೇದಾಗ್ತಿದೆ ಅಂದಾಗ ಏನಾಗ್ತಿದೆ? ಗಂಟು ನೋವು ಬಂತು, BP ಬಂತು, ಶುಗರ್ ಬಂತು, ಹೊಟ್ಟೆ ಸಮಸ್ಯೆ ಬಂತು, ನಿದ್ರೆ ಸಮಸ್ಯೆ ಬಂತು, ಒಂದಾದ್ಮೇಲೆ ಒಂದು ಸೇರ್ತಾ ಇದೆ. ಏನಾಯಿತು? ಆವಾಗ ಅನುಭವಿಸ್ಲಿಕ್ಕೆ ನಮ್ಮ ಹತ್ರ ಸವಲತ್ತುಗಳಿರಲಿಲ್ಲ, ಆದರೆ ಆರೋಗ್ಯ ಇತ್ತು. ಈಗ ಎಲ್ಲ ಸವಲತ್ತುಗಳನ್ನು ಭಗವಂತ ತಕ್ಕ ಮಟ್ಟಿಗೆ ಕೊಟ್ಟಿದ್ದಾನೆ, ಆದರೆ ಆರೋಗ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನೀವು ನಿಮ್ಮ ಬಿಸ್ನೆಸ್ಗಳಿಗೆ ಅಥವಾ ನಿಮ್ಮ ಉದ್ಯಮಕ್ಕೆ, ನೀವು ಮಾಡ್ತಾ ಇರುವಂಥ ವೃತ್ತಿ ಜೀವನಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರೋ ಅಷ್ಟೇ ಇಂಪಾರ್ಟೆನ್ಸ್ ನಿಮ್ಮ ಆರೋಗ್ಯಕ್ಕೂ ಕೊಟ್ಟರೆ ಮಾತ್ರ ಮುಂದೆ ಭವಿಷ್ಯ ಇದೆ. ಇಲ್ಲದಿದ್ದರೆ ಈಗ ದುಡಿಯೋದು ಮುಂದೆ ನೋಡೋಣ ಅಂತ ಕೂತ್ರೆ ಅದು ವರ್ಕ್ ಆಗಲ್ಲ, ಅದು ಸಸ್ಟೈನೇಬಲ್ ವೇ ಅಲ್ವೇ ಅಲ್ಲ. ಇವತ್ತಿನ ದಿನ ನೀವು ನಿಮ್ಮ ಬಿಸ್ನೆಸ್ಸಿಗೆ ಎಷ್ಟು ಟೈಮ್ ತೆಗೆದಿಡ್ತೀರೋ ಅದರ ಅರ್ಧದಷ್ಟಾದರೂ ಅಟ್ಲೀಸ್ಟ್ ದಯವಿಟ್ಟು ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಮನಃಶಾಂತಿಗಾಗಿ, ನಿಮ್ಮ ಪ್ರಾಣಾಯಾಮ, ಯೋಗ, ಮುದ್ರಾ ಈ ಎಲ್ಲ ಒಂದು ವಿಷಯಗಳ ತಿಳುವಳಿಕೆಗಾಗಿ ತೆಗೆದಿಟ್ಟರೆ ಮಾತ್ರ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಯಶಸ್ಸನ್ನು ಅನುಭವಿಸ್ಲಿಕ್ಕೆ ಆಗತ್ತೆ. ಹೀಗೆ ಹೇಳ್ತಾ ಇವತ್ತಿನ ಒಂದು ಈ ಕೊನೆಯ ಸ್ಪೀಚ್ ಆಗಿರೋ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ತುಂಬ ಧನ್ಯವಾದಗಳು ಮೇಡಮ್. ವಿಷಯದ ಬಗ್ಗೆ 2 ಮಾತಿನಲ್ಲಿ ಟಿಪ್ಪಣಿಸಬೇಕೆಂದು ಡಾಕ್ಟರ್ ಅಂಜನಾ ಸಿದ್ದಾಪುರಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಥ್ಯಾಂಕ್ ಯು ಮ್ಯಾಮ್.
ಪೂಜ್ಯರಾದ ಕಪ್ಪತ್ಗುಡ್ ಶ್ರೀ ನಂದಿವೇದಿ ಸಂಸ್ಥಾನ ಮಠದ ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಶುಭ ಸಂಜೆ. ಇಂದಿನ ಈ ಸೆಷನ್ನಲ್ಲಿ ಡಾಕ್ಟರ್ ಸೌಮ್ಯ ಶರ್ಮಾ MD ಆಯುರ್ವೇದ ಸಸ್ಯ ಸಂಜೀವಿನಿ ಗೋಕರ್ಣ ಇವರು ಕ್ಯೂರೇಟಿವ್ ಆ್ಯಂಡ್ ಪ್ರಿವೆಂಟಿವ್ ಪ್ರಾಪರ್ಟೀಸ್ ಆಫ್ ಮೆಡಿಸಿನಲ್ ಪ್ಲಾಂಟ್ ಬಗ್ಗೆ ತುಂಬಾನೇ ಮಾಹಿತಿಯನ್ನು ದಟ್ಟು ಇನ್ ಆಹಾರ ಆ್ಯಂಡ್ ಮೆಡಿಸಿನಲ್ ಪ್ಲಾಂಟ್ ಬಗ್ಗೆ ತುಂಬಾ ವಿವರವಾಗಿ ನಮಗೆ ತಿಳುವಳಿಕೆಯನ್ನು ಮೂಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ರು ಅಂದ್ರೆ ಸ್ಟಾರ್ಟಿಂಗ್ ಔಷಧಿ ಅಂದ್ರೆ ಏನು, ಅದನ್ನ ಔಷಧಿ ಅಂದ್ರೆ ಏನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಆಹಾರ ಅಂದ್ರೆ ಏನು, ಆಹಾರ ಯಾಕೆ ನಮ್ಗೆ ಇಂಪಾರ್ಟೆಂಟು ಅಂತ ಹೇಳಿದ್ರು. ಅದಕ್ಕೊಂದು ನಾವೊಂದು ಕೊಟೇಶನ್ ಹೇಳ್ತೀನಿ. ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ದ ಕೆಮಿಕಲ್ ಆಫ್ ಓಷನ್. ಯಾಕಂದ್ರೆ ನಾವು ತಿನ್ನೋದ್ರಿಂದ ಹಿಡಿದ್ರು ಮಲ್ಗೋವರೆಗೂ ಎಲ್ಲ ವಸ್ತುಗಳು ವಿ ಆರ್ ಲಿವಿಂಗ್ ಇನ್ ದ ಕೆಮಿಕಲ್. ಪ್ಲೀಸ್ ರಿಮೆಂಬರ್ ದಟ್. ವೈ? ಬಿಕಾಸ್ ಒಂದು ಹುಟ್ಟಿದ ಮಗುಗೂ ಹಿಡಿದು ದೊಡ್ಡವರವರೆಗೂ ನಾವು ಏನ್ ಕೊಡ್ತಾ ಇದೀವಿ ಅಂದ್ರೆ ಬಿಸ್ಕಿಟ್, ಬ್ರೆಡ್, ಬಟರ್ ಎಕ್ಸಿಟ್ರಾ, ಪಿಜ್ಜಾ, ಬರ್ಗರ್ ಅಂಡ್ ಸಾಸ್ ಎಕ್ಸಿಟ್ರಾ, ಗೋಬಿ ಮಂಚೂರಿ ಎಕ್ಸಿಟ್ರಾ. Why? Because in that there are so many flavoring agent, additive, coloring agent. Those are inducing very harmful, hazardous health risk to our body. It is only giving disease to our body, or it is going to produce a ಇದೇನ್ ಮಾಡ್ತಾ ಇದೆ ಅಂದ್ರೆ ರೋಗವನ್ನ ಉತ್ಪತ್ತಿ ಮಾಡ್ತಾ ಇದೆ. ಅದರಿಂದನೇ ನಮ್ಮ ಮಾನಸಿಕವಾಗಿ ಎಲ್ಲಾನು ಹಾಳು ಮಾಡ್ಕೋತಾ ಇದೀವಿ. ಓಕೆ, ಅದಕ್ಕೆ ಏನ್ ಹೇಳಿದ್ರು, ನಾವು ನಮ್ಮ ಜೀವನದಲ್ಲಿ ಆಹಾರ ಕ್ರಮದಿಂದ, ಜೀವನ ಕ್ರಮದಿಂದ ರೋಗವನ್ನ ಪ್ರಿವೆಂಟ್ ಮಾಡಬಹುದು. ಇದು ಆಗ್ಲಿಲ್ಲ ಅಂತಂದ್ರೆ ಕ್ಯೂರೇಟಿವ್ ಔಷಧಿ ಸಸ್ಯಗಳನ್ನ ಉಪಯೋಗಿಸಿ ನಾವು ರೋಗಗಳನ್ನ ಕಡಿಮೆ ಮಾಡ್ಕೋಬಹುದು ಅಂತ ಹೇಳಿದ್ರು. ಮತ್ತೆ ಆಯುರ್ವೇದ ವೈದ್ಯ ತನ್ನ ಜೀವನದಲ್ಲಿ ಸಕ್ಸಸ್ ಆಗ್ಬೇಕಂತಂದ್ರೆ ಆಯುರ್ವೇದ ವೈದ್ಯ ಒಬ್ಬನಿಂದನೇ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಮೇಡಮ್. ಅದು ಯಾಕೆ ಅಂತಂದ್ರೆ ಅದರಲ್ಲಿ ಸಸ್ಯ ವೈದ್ಯ ಅಂದ್ರೆ ಸಸ್ಯದ ಬಗ್ಗೆ ಇನ್ ಡಿಟೇಲ್ ಆಗಿ ಅರಿತುಕೊಂಡೆ ಅವ್ರಿಗೆ ಇದ್ರೆ ನಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ BMS ಆರ್ MD ಡಿಗ್ರಿ ನಾವು ಡಿಸೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀವಿ. ವೈ? ಬಿಕಾಸ್ ವಿ ಆರ್ ರೈಟಿಂಗ್ ಓನ್ಲಿ ಮೆಡಿಸಿನ್, not ingredient. We are not reading ingredient. We know that ingredients are there. Is it real or fake or it is adulterated? We don't know. That's why such ಇದರಲ್ಲಿ ನಮ್ಮ ಜೊತೆಗಿದ್ರೆ ಅವಾಗ ನಮ್ಗೆ ಇನ್ನೂ ಹೆಲ್ಪ್ ಆಗುತ್ತೆ. ರೈತರಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾವು ಇನ್ನೂ ಚೆನ್ನಾಗಿ ಔಷಧನ ಡೈರೆಕ್ಟ್ ಆಗಿ ರೋಗಿಗಳಿಗೆ ಕೊಡ್ಬೋದು. ಮತ್ತೆ ಅದ್ರ ಜೊತೆಗೆ ಶಾಸ್ತ್ರ ವೈದ್ಯರು ಇನ್ನೂ ತುಂಬಾ ಓದಿದವರು ಇದ್ರೆ ನಮ್ಗೆ ಎಲ್ಲ ರೋಗಗಳನ್ನು ನಿವಾರಿಸಬಹುದು ಅಂತ ಹೇಳಿ ನಮ್ಗೆ ತುಂಬಾ ಜ್ಞಾನವನ್ನು ಕೊಟ್ಟಂತ ಡಾಕ್ಟರ್ ಶರ್ಮಾ ಮೇಡಮ್ಗೆ ಅಭಿನಂದನೆಗಳನ್ನು ವ್ಯಕ್ತಪಡಿಸುತ್ತೇನೆ. ಈ ಸಮಯದಲ್ಲಿ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟ ಸಂಯೋಜಕರಿಗೆ ನನ್ನ ಅಭಿನಂದನೆ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ತಮ್ಮ ವಿಷಯವನ್ನು ಬಹು ಅಚ್ಚುಕಟ್ಟಾಗಿ ಮಂಡಿಸಿದ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಇವರನ್ನು ಡಾಕ್ಟರ್ ಅಂಜನಾ ಸಿದ್ದಾಪುರ್ ಹಾಗೂ ಡಾಕ್ಟರ್ ಸೌಭಾಗ್ಯಲಕ್ಷ್ಮಿ ಇವರು ನೆನಪಿನ ಕಾಣಿಕೆ ನೀಡುವ ಮೂಲಕ ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು. Congratulations.